ರಾಜ್ಯ ರಾಜಕೀಯದಲ್ಲಿ ಅದೇನಾಗ್ತಿದೆಯೋ ನಿಜಕ್ಕೂ ಕೂಡ ಅರ್ಥವೇ ಆಗ್ತಾ ಇಲ್ಲ. ರಾಜ್ಯ ಬಿಜೆಪಿಯ ಕಥೆ ಒಂದಾದರೆ ಕಾಂಗ್ರೆಸ್ನ ಕಥೆ ಮತ್ತೊಂದು ಅನ್ನುವಂಥ ಪರಿಸ್ಥಿತಿ. ಇಲ್ಲಿ ಕಾಂಗ್ರೆಸ್ ಅಂತ ಮೊದಲನೇದಾಗಿ ನಾವು ವಿಚಾರವನ್ನು ತೆಗೆದುಕೊಳ್ಳೋದಾದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಲಾಬಿ ಅನ್ನೋದು ಹೆಚ್ಚಾಗಿದೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ಥಾನದಲ್ಲಿ ಬದಲಾವಣೆ ಅನ್ನುವಂಥ ಚರ್ಚೆ ಸ್ವಲ್ಪ ಹಿಂದಕ್ಕೆ ಹೋಗಿದ್ರು ಕೂಡ ಸದ್ಯ ಕಾಂಗ್ರೆಸ್ನ ಕೆಲವೊಬ್ಬ ನಾಯಕರು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕುರಿತಂತೆ. ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಒಬ್ಬ ನಾಯಕನನ್ನ ಸ್ಥಾನದಲ್ಲಿ ಕೂರಿಸಿದ್ರೆ ಮತಗಳನ್ನು ಸೆಳೆಯೋದಕ್ಕೆ ಮುಂದಿನ ಬಾರಿಯ ಎಲೆಕ್ಷನ್ಗೆ ಸಪೋರ್ಟಿವ್ ಆಗುತ್ತೆ ಅನ್ನುವಂತಹ ಕೆಲವೊಂದು ವಿಚಾರವನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನದ ಜೊತೆಗೆ ಬಹುತೇಕ ಕಾಂಗ್ರೆಸ್ನ ಎಲ್ಲಾ ನಾಯಕರು ಆಗಾಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರ ಬಣದವರು ಹೋಗೋಗಿ ಮೀಟ್ ಆಗ್ತಿರೋದು ಕುತೂಹಲವನ್ನ ಹೆಚ್ಚು ಮಾಡಿದೆ. ಇದು ಕಾಂಗ್ರೆಸ್ನ ಕತೆ. ಇನ್ನು ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ಇವತ್ತಲ್ಲ ನೆನ್ನೆ ಅಲ್ಲ, ಕಳೆದ ಹಲವಾರು ವರ್ಷಗಳಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಒಂಟಿ ಸಲಗದ ರೀತಿ ಹೋರಾಟವನ್ನು ಆರಂಭ ಮಾಡಿದ್ರು. ಅವರ ತಂಡ ಇವತ್ತು ದೊಡ್ಡದಾಗಿದೆ. ಯಡಿಯೂರಪ್ಪ ಮತ್ತು ಕುಟುಂಬ ಅಥವಾ ವಿಜಯೇಂದ್ರ ಕುರಿತಂತೆ ಅಸಮಾಧಾನವನ್ನು ಸ್ಫೋಟಿಸ್ತಾನೆ ಇದ್ದಾರೆ. ಇದೆಲ್ಲದರ ನಡುವೆ ನೋಟಿಸ್ ಕೂಡ ಬರುತ್ತೆ. ಸ್ವಲ್ಪ ಸೈಲೆಂಟ್ ಆಗಿ ಕಂಡ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಆ ನಂತರದ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ಅಂತಾನೆ ಹೇಳ್ಬೋದು 12 ಪುಟಗಳ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರದ ಮೂಲಕ ಅಗೇನ್ ವಿಜೇಂದ್ರ ಕುರಿತಂತೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹಾಗಾದರೆ ಇದು ಈ ಬಿಜೆಪಿಯ ಕಥೆ ಅನ್ನೋದು ಎಲ್ಲಿಗೆ ಹೋಗ ನಿಂತ್ಕೊಳ್ಳುತ್ತೆ? ರಾಜ್ಯ ರಾಜಕಾರಣ ಅಂದಾಗ ಆಡಳಿತ ಪಕ್ಷ ಅಂತ ಒಂದಿರತ್ತೆ, ಒಂದು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ, ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಸ್ವಲ್ಪ ವ್ಯತ್ಯಾಸ ಆದ ಒಂದು ಬಲವಾದಂಥ ಪ್ರತಿಪಕ್ಷ ಇದೆ, ಪ್ರಶ್ನೆ ಮಾಡ್ತಿದ್ದಾರೆ, ನಮ್ಮ ಪರವಾಗಿ ಧ್ವನಿ ಎತ್ತಿದ್ದಾರೆ. ಯಾವುದೇ ವಾತಾವರಣ ಕಳೆದ 2-3 ತಿಂಗಳಿಂದ ರಾಜ್ಯದಲ್ಲಿ ಆಗ್ತಾನೆ ಇಲ್ಲ. ಹಾಗಾಗಿ ಜನಸಾಮಾನ್ಯರು ಸ್ಫೋಟಗೊಂಡಿದ್ದಾರೆ, ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಇವರೇನಾ ನಾವು ಆಯ್ಕೆ ಮಾಡಿದಂಥ ಜನಪ್ರತಿನಿಧಿಗಳು ಅನ್ನುವಂಥ ಆಕ್ರೋಶ ಹೆಚ್ಚಾಗಿದೆ. ಈ ಬಗ್ಗೆ ಕೂಲಂಕುಷವಾಗಿ ಮಾತಾಡೋಣ. ನಾನು ದಿವ್ಯಶ್ರೀ. ರಾಷ್ಟ್ರೀಯ ಪಕ್ಷಗಳು ಹೇಳಿಕೊಳ್ಳೋದಕ್ಕೆ, ಆದರೆ ಆಂತರಿಕ ಕಲಹ ನೋಡಿದ್ರೆ ಆ ಪ್ರಬುದ್ಧ ಮನಸ್ಥಿತಿಯೋ ಆ ಮೆಚುರಿಟಿ ಲೆವೆಲೋ ನಿಜಕ್ಕೂ ಕೂಡ ಅರ್ಥ ಆಗ್ತಿಲ್ಲ. ಆಸೆ ಆಕಾಂಕ್ಷೆಗಳು ತೀರಾ ಸಹಜ, ಆದರೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕಾದಂಥ ವಿಚಾರಗಳು ಮಾಧ್ಯಮಗಳ ಮೈಕ್ ಮುಂದೆ ಆಗ್ತಾ ಇದೆ. ಹಾಗಾಗಿ ಜನಸಾಮಾನ್ಯರು ಕೂಡ ಪಕ್ಷಗಳ ಕುರಿತಂತೆ, ತಮ್ಮದೇ ನಾಯಕರ ಕುರಿತಂತೆ ಅಸಮಾಧಾನವನ್ನು ಹೊರಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದ ರಾಜಕೀಯ ಪಕ್ಷಗಳಲ್ಲಿ ನಿಲ್ತಾ ಇಲ್ಲ ಈ ಸುಂಟರ್ ಗಾಳಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಡಿಸಿಎಂ ಕುರ್ಚಿಯ ಕಾಳಗ ಅನ್ನೋದು ಮುಂದುವರೆದಿದೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಪದಚ್ಯುತಿಗೆ ಫೈಟ್ ಅಂತೂ ಹೆಚ್ಚಾಗಿದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ನೇರ ಅಖಾಡಕ್ಕಿಳಿದಿದ್ದಾರೆ ರಾಜಣ್ಣ. ಓಪನ್ ಸ್ಟೇಟ್ಮೆಂಟ್ ಅನ್ನ ರಾಜಣ್ಣ ಅವರು ಕೊಡ್ತಿರೋದ್ರಿಂದಾಗಿ ಇವತ್ತು ಡಿಕೆ ಸುರೇಶ್ ಅವರು ಮಾತಾಡಿದ್ದನ್ನು ಗಮನಿಸಬೇಕು. ಡಿಕೆ ಶಿವಕುಮಾರ್ ಅವರಿಗೆ ಕೊಂಬಿದೆಯಾ ಇಲ್ವಾ ಅನ್ನೋದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ. ಅಂದರೆ ಅಸಲಿಗೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಇದೆಲ್ಲ ಬೇಕಾ? ರಾಜ್ಯದ ಜನ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ದಾಗ ಆಡಳಿತವನ್ನು ಕೊಡಿ. ವಿರೋಧ ಪಕ್ಷದವರು ಕೂಡ ಪ್ರಶ್ನೆ ಮಾಡಬೇಕು, ಆಡಳಿತದ ಬಗ್ಗೆ ಪ್ರಶ್ನೆ ಮಾಡಿ. ಬಟ್ ಇಂಥ ಯಾವುದೇ ವಾತಾವರಣ ಇಲ್ವಲ್ಲ, ಇದಕ್ಕಿಂತ ವಿಪರ್ಯಾಸ ಮತ್ತೊಂದಿಲ್ಲ. ಇದೆಲ್ಲದರ ನಡುವೆ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ ಬಿಜೆಪಿಯ ಬೆಳವಣಿಗೆ. 12 ಪುಟಗಳ ದೀರ್ಘ ಉತ್ತರವನ್ನು ಕೊಟ್ಟಿರೋದ್ರಿಂದಾಗಿ ಈ ಉತ್ತರದ ಮೂಲಕ ಯತ್ನಾಳ್ ಅವ್ರಿಗೆ ಹೈಕಮಾಂಡ್ ಅವರು ತಿಳಿ ಹೇಳಿ ಕಳಿಸ್ತಾರೋ ಅಥವಾ ಯತ್ನಾಳ್ ಅವರು ಬರೆದಿರುವಂತಹ ಉತ್ತರವನ್ನು ಪರಿಗಣಿಸ್ತಾರೋ ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಜೆಡಿಎಸ್ ವಕ್ತಾರರಾಗಿರುವಂತಹ ರಿಷಿಕ್ ವಿವಾನ್ಗೌಡ ಅವರಿದ್ದಾರೆ, ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಸ್ವಾತಿ ಚಂದ್ರಶೇಖರ್ ಇದ್ದಾರೆ, ನಮಸ್ಕಾರ. ಇನ್ನು ಎಪಿ ವಕ್ತಾರರಾಗಿರುವಂತಹ ಅನಿಲ್ ನಾಚಪ್ಪ ಅವರಿದ್ದಾರೆ, ನಮಸ್ಕಾರ. ಇನ್ನು ಬಿಜೆಪಿ ವಕ್ತಾರರಾಗಿರುವಂತಹ ಸತ್ಯನಾರಾಯಣ ಹೇಮಾದ್ರಿ ಅವರಿದ್ದಾರೆ, ನಮಸ್ಕಾರ. ರೈಟ್, ಕಾಂಗ್ರೆಸ್ ವಕ್ತಾರರಿಂದ ಆರಂಭ ಮಾಡೋಣ. ಇವತ್ತು ಏನಾದರೂ ಕಾಂಗ್ರೆಸ್ ವಕ್ತಾರರು ರಾಜ್ಯ ಕಾಂಗ್ರೆಸ್ನಲ್ಲಿ ಅಂಥದ್ದೇನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಅನಿಸ್ಬಿಡತ್ತೆ. ಓಪನ್ ಸ್ಟೇಟ್ಮೆಂಟನ್ನು ರಾಜಣ್ಣ ಅವರು ಕೊಡ್ತಿದ್ದಾರೆ. ಡಿ ಕೆ ಸುರೇಶ್ ಅವರು ಇವತ್ತು ಮಾತಾಡಿದ್ದು ಹುಬ್ಬೇರಿಸಿ ನೋಡುವಂತೆ ಮಾಡಿತು. ಡಿ ಕೆ ಶಿವಕುಮಾರ್ಗೆ ಕೊಂಬಿದೆಯಾ ಇಲ್ವಾ ಅನ್ನೋದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದಾದರೆ, ರಾಜಣ್ಣ ಅವರು ಇವತ್ತು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದಾದರೆ ಏನಿದರ ಅರ್ಥ? ಏನಂತ ಅರ್ಥೈಸ್ಕೊಳ್ಬೇಕು ರಾಜ್ಯದ ಜನ? ಒಂದು ವಿಚಾರ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಒಂದು ಸಮಾವೇಶ ನಡೀಬೇಕು ಅನ್ನುವಂತಹ ಒಂದು ಚರ್ಚೆ ನಡೆಯುತ್ತೆ. ಆ ಸಮಾವೇಶ ಕೆಲವೊಂದಿಷ್ಟುಗಳ ದಿನಗಳ ಕಾಲ ಮುಂದೂಡೋಣ, ಸೂಕ್ತವಾದಂತಹ ಸಮಯವನ್ನ ನೋಡಿಕೊಂಡು ಸಮಾವೇಶವನ್ನ ನಡೆಸೋಣ ಅನ್ನುವಂತಹ ಹೈಕಮಾಂಡ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗೆ ತಪ್ಪಾಗಿ ಅರ್ಥೈಸಿಕೊಂಡಿರುವಂತಹ ರಾಜ್ಯದ ಕೆಲವು ನಾಯಕರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾನು ಇದನ್ನ ಸಮರ್ಥಿಸ್ಕೊಳ್ತಾ ಇಲ್ಲ ಬಹಳ ಸ್ಪಷ್ಟವಾಗಿ. ಆದರೆ ಈ ಸ್ಟೇಟ್ಮೆಂಟ್ಗಳಿಂದನೇ
ರಾಜ್ಯದ ಕಾಂಗ್ರೆಸ್ನಲ್ಲಿ ಸಮಸ್ಯೆ ಇದೆ, ಈ ಸ್ಟೇಟ್ಮೆಂಟ್ಗಳಿಂದನೇ ಅಯ್ಯೋ ಕಾಂಗ್ರೆಸ್ ಸರ್ಕಾರ ಅಲ್ಲಾಡ್ತಾ ಇದೆ, ಈ ಸ್ಟೇಟ್ಮೆಂಟ್ಗಳಿಂದನೇ ಅಯ್ಯಯ್ಯೋ ಮುಖ್ಯಮಂತ್ರಿಗಳ ಬದಲಾವಣೆ ಅದು ಇದು ಅನ್ನುವಂತಹ ಚರ್ಚೆಗಳ ಊಹಾಪೋಹ ಇದೆಯಲ್ಲ, ಅದು ಖಂಡಿತವಾಗ್ಲೂ ಸಲ್ಲತಕ್ಕದ್ದಲ್ಲ. ಅಂಡ್ ಒನ್ ಥಿಂಗ್ ಇಸ್ ವೆರಿ ಕ್ಲಿಯರ್ ಹಿಯರ್, ಸಮಾವೇಶ ಮಾಡಬಾರ್ದು ಅಂತ ಹೈಕಮಾಂಡ್ ಕೂಡ ಹೇಳಿಲ್ಲ, ಅಥವಾ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಲ್ಲ, ಸಿದ್ದರಾಮಯ್ಯನವರು ಕೂಡ ಹೇಳಿಲ್ಲ. ಎಲ್ಲರೂ ಕೂಡ ಸಮಾವೇಶ ಆಗಲೇಬೇಕು ಅಂತಾನೆ ಇದ್ದಾರೆ. ಆದರೆ ಸಾಮೂಹಿಕವಾಗಿ ಒಂದು ನಿರ್ಧಾರವನ್ನ ದೆಹಲಿಯಲ್ಲಿ ತೀರ್ಮಾನಿಸಿ ಅಥವಾ ಕೆಪಿಸಿಸಿ ಕಚೇರಿಯಲ್ಲಿ ನಿರ್ಧಾರಗೊಂಡು ಸಮಾವೇಶವನ್ನ ನಡೆಸೋಣ ಅಂತ ಹೇಳಿರುವಂಥದ್ದು. ಆದರೆ ಪರಮೇಶ್ವರ್ ಅವರಿಗೆ ಮತ್ತೆ ರಾಜಣ್ಣ ಅವರಿಗೆ ಬಹುಶಃ ಅನ್ಸಿರಬಹುದು, ಇಲ್ಲ ಸಮಾವೇಶ ಬಹುಶಃ ಇಮಿಡಿಯೇಟ್ ಆಗಿ ಆಗಬೇಕು ಅಂತ. ಅದನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಹೌದು, ಲೋಕಸಭೆ ಚುನಾವಣೆಯ ಮುಂಚೆ ನಾವು ಈ ಸಮಾವೇಶ ಮಾಡಬೇಕಾಗಿತ್ತು, ಆದರೆ ತಡ ಆಗಿದೆ ನಿಜ, ಆದರೆ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅನ್ನುವಂಥದ್ದು. ಇವತ್ತಿನ ದಿನ ಎಲ್ಲರ ಜೊತೆ ಮಾತುಕತೆಯನ್ನ ನಡೆಸಿ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಒಂದು ಕಡೆ ಈ ರೀತಿಯಾದಂತಹ ಸಮಾವೇಶ, ಆ ಕುಂದುಕೊರತೆಗಳು ಏನಿದೆ, ಆ ಸಮಾಜದಲ್ಲಿ ಇರಬಹುದಾದಂತಹ ಸಮಸ್ಯೆಗಳನ್ನ ಗ್ರಹಿಸಿಕೊಳ್ಳೋದಕ್ಕೆ ಇದು ಒಂದು ಸೂಕ್ತ ವೇದಿಕೆ. ಮತ್ತಷ್ಟು ಕಾಂಗ್ರೆಸ್ ಸರ್ಕಾರ ಅವರಿಗೆ ಹತ್ರ ಆಗುವಂತಹ ಅಂಡ್ ಅವರಿಗೆ ನಾವು ಕೊಟ್ಟಿರುವಂತಹ ಯೋಜನೆಗಳು ಸವಲತ್ತುಗಳು ತಲುಪ್ತಾ ಇದೆಯಾ, ಅಥವಾ ಅಲ್ಲಿ ಮಧ್ಯವರ್ತಿಗಳು ಯಾರಾದ್ರೂ ಇದಾರಾ, ಅಲ್ಲಿ ಏನಾದ್ರೂ ಸಮಸ್ಯೆಗಳಿದೆಯಾ, ಈ ಎಲ್ಲಾ ವಿಚಾರಗಳನ್ನ ಸೂಕ್ತವಾಗಿ ಪರಿಶೀಲನೆ ನಡೆಸೋದಿಕ್ಕೆ ಸಮಾವೇಶ ನಡೆಯುತ್ತೆ. ಇದು ಎಲ್ಲರ ಸಮ್ಮುಖದಲ್ಲಿ ಅತಿ ವಿಜೃಂಭಣೆಯಿಂದ ಎಲ್ಲಾ ನಾಯಕರು ಒಟ್ಟುಗೂಡಿ ಮೂರೂ ಪಕ್ಷಗಳು ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡೋ ಹಾಗೆ ಸಮಾವೇಶ ನಡೆಯುತ್ತೆ. ರೈಟ್, ಮಾತಾಡ್ತೀನಿ. ಕಾಂಗ್ರೆಸ್ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ, ಬನ್ನಿ ಒಂದ್ಸಲ ಕೇಳ್ಕೊಂಡ್ಬರೋಣ. ಅದ್ರ ಬಗ್ಗೆ ನಾನು ಕಾಂಟ್ರವರ್ಸಿ ಮಾತಾಡಕ್ಕೆ ಹೋಗಲ್ಲ. ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ, ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ. ಅಂತಲೇನೂ ಇಲ್ಲ, ನಾವೇನೋ ರಿಕ್ವೆಸ್ಟ್ ಹೇಳಿದಲ್ಲ, ಪ್ರಾರ್ಥನೆ ಮಾಡೋದಷ್ಟೇ. ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕು. ಅವರ ಅಭಿಪ್ರಾಯ ಹೇಳಿರ್ಬೋದು, ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಎಲ್ಲ ಸ್ವತಂತ್ರ ಇದ್ದಾರೆ, ಹೇಳಿದ್ದಾರೆ. ಅಂತಿಮವಾಗಿ ಪಕ್ಷ ಹೈಕಮಾಂಡ್ ಇದೆ, ಅವ್ರು ನಿರ್ಧಾರ ಮಾಡಿದ್ರೆ ನಾವು ಮಾಡೋಲ್ಲ. ರಾಜಣ್ಣ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ, ಗೌರವ ಜಾಸ್ತಿ, ಅದಕ್ಕೆ ಆ ರೀತಿ ಹೇಳಿದ್ದಾರೆ. ಕುಮಾರ್ ಒಳ್ಳೇದಾಗಬೇಕು ಅಂತ ಬಯಸಿದಾಗ ಏನು ಮಾಡೋಕ್ಕಾಗತ್ತೆ? ಒಳ್ಳೇದನ್ನು ಬಯಸ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮತ್ತೆ ಗೊತ್ತಿಲ್ಲ. ನೀವು ನಮ್ಮ ಮುಖ್ಯಮಂತ್ರಿಗಳನ್ನು, AICC ಅಧ್ಯಕ್ಷರನ್ನ, ಇಲ್ಲ ನಮ್ಮ ಉಸ್ತುವಾರಿ ಕೇಳಬೇಕು. ಈ ಥರದ ಒಂದು ಚರ್ಚೆಗಳು ಬಹಿರಂಗವಾಗಿ ಆಗುವಂಥದ್ದು ಸರಿಯಲ್ಲ ಮತ್ತು ಇದರ ಅವಶ್ಯಕತೆ ಕೂಡ ಇಲ್ಲ. ಪಕ್ಷದ ಎಲ್ಲ ಹೈಕಮಾಂಡ್ ಕೂಡ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಮುಂದಿನ ಏನೇನು ತೀರ್ಮಾನಗಳು ತೊಗೊಳ್ತಾರೆ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು. ರಾಜಣ್ಣವ್ರ ಅಭಿಪ್ರಾಯನೂ ಕೂಡ ಒಂದಿರ್ಬೋದು, ನನ್ನ ಅಭಿಪ್ರಾಯ ಇನ್ನೊಂದಿರ್ಬೋದು, ಮತ್ತೊಬ್ಬ ಇನ್ನೊಂದಿರ್ಬೋದು. ಅದೇನೇ ಇರಲಿ, ಆದರೆ ಇದು ಅನಾವಶ್ಯಕ ನಾನು ಹೇಳ್ತೀನಿ. ಚರ್ಚೆ ಅನಾವಶ್ಯಕ. ಅಲ್ಲಿ ಅದೇನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವರವ್ರ ಅಭಿಪ್ರಾಯಗಳು ಅವ್ರವ್ರದ್ದು. ಅಂತಿಮವಾಗಿ ನಮ್ಮ ಉದ್ದೇಶ ಏನು, ನಮ್ಮ ಪಕ್ಷ ಬಲಿಷ್ಠವಾಗಿ ಬೆಳಿಬೇಕು, ಪಕ್ಷ ಮತ್ತು ಸರ್ಕಾರ ಎರಡೂ ಚೆನ್ನಾಗಿ ಕೆಲಸ ಆಗಬೇಕು, ಮತ್ತು ಆ ವಿಷಯಕ್ಕೆ ಏನು ಸೂಕ್ತವಾದ ನಿರ್ಧಾರಗಳಿತ್ತು ಅದನ್ನು ತಗೊಳ್ಬೇಕಾಗ್ತದೆ. ಆದ್ದರಿಂದ ನಮ್ಮ ವರಿಷ್ಠರು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಮ್ಮ ಅಭಿಪ್ರಾಯಗಳೇನಿದೆ ಅದು ನಾವು ನಮ್ಮ KN ರಾಜಣ್ಣ ಅವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ರಾಜ್ಯದ ಕಾಂಗ್ರೆಸ್ ನಾಯಕರು ಕೊಟ್ಟಿರುವಂತಹ ಹೇಳಿಕೆಗಳಿದು. ರೈಟ್, ಮುಂದಕ್ಕೆ ಹೋಗೋದಾದ್ರೆ BJP ವಿಷಯಕ್ಕೆ ಬರೋಣ. BJP ವಕ್ತಾರರು ಇದಕ್ಕೆ ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ. ಸತ್ಯನಾರಾಯಣ ಅವರೇ, ದೇಶದ ವಿಚಾರಕ್ಕೆ ಬಂದರೆ ನೀವು ಪ್ರಬಲವಾದಂಥ ಪ್ರತಿಪಕ್ಷ ಇಲ್ಲ ಅಂತ ಟೀಕೆ ಮಾಡೋದ್ರಲ್ಲಿ ಮುಂದಿರ್ತೀರಿ. ರಾಜ್ಯದ ವಿಚಾರಕ್ಕೆ ಬರೋದಾದರೆ ಪ್ರತಿಪಕ್ಷ ಅಂತ ನೋಡೋದಾದರೆ ಯಾವ ಮಟ್ಟಿಗೆ ನೀವು ಪ್ರಬಲರಾಗಿದ್ದೀರಿ? ಯಾವ ನೈತಿಕತೆ ಅನ್ನೋದು ನಿಮಗಿದೆ ಆ ಥರ ಪ್ರಶ್ನೆ ಮಾಡೋದಕ್ಕೆ? ಆಂತರಿಕವಾಗಿ ಈ ಮಟ್ಟಿಗೆ ಸಮಸ್ಯೆ ಇಟ್ಕೊಂಡಿದ್ದೀರಿ? ನಾನು ತಮ್ಮ ಮಾತನ್ನು ಒಪ್ಪೋದಿಲ್ಲ. ಈ ರಾಜ್ಯದಾಗ ಆಡಳಿತ ಪಕ್ಷವನ್ನು ಯಾವ ರೀತಿ ಜಗ್ಗಬೇಕು ಅನ್ನುವಂಥದ್ದು ವಿಚಾರಗಳನ್ನು ಹಲವಾರು ಹಗರಣ, ಪ್ರತಿ ದಿವಸ ಒಂದಲ್ಲ ಒಂದು ಹಗರಣಗಳನ್ನು ತೆಗೆದು ನಾವು ಬೀದಿಗೆ ಬರ್ತಾ ಇದ್ದೀವಿ. ಆದರೆ ಏನು ಈ ಕಾಂಗ್ರೆಸ್ಸು ಈ ರಾಜ್ಯದ ಜನತೆಗೆ ಒಂದು ಆಮಿಷಗಳನ್ನು ಒಡ್ಡಿ ಬಂದು ಇವತ್ತು ಸಹೋದರಿ ಕಾಂಗ್ರೆಸ್ಸಿನ ವಕ್ತಾರರು ಹೇಳಿದರು, ನಾವು ಸಮಾವೇಶದ ಬಗ್ಗೆ ಮಾತನಾಡ್ತಾ ಇದ್ವಿ ಅಂತ. ನೀವು ಸಮಾವೇಶನಾದರೂ ಮಾಡ್ರಿ, ಜಾತ್ರೆನಾದರೂ ಮಾಡ್ರಿ, ನಾವು ಕೇಳ್ತಾ ಇರೋದು ಭಾರತೀಯ ಜನತಾ ಪಕ್ಷ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ನಾವು ಇಂಥ ಒಂದು ಹೋರಾಟದಾಗ, ಇಂಥ ಒಂದು ಇದ್ರಾಗ ನಾವು ಯಾವುದಾದ್ರೂ ಹಿಂದೆ ಬಿದ್ದೀವ?
ಇವತ್ತು ಹಾಲಿನ ಪ್ರೋತ್ಸಾಹನ ಕೊಡುವಂಥ ವಿಚಾರ ಇರ್ಬೋದು, ಬೆಲೆ ಏರಿಕೆ ವಿಚಾರಗಳಿರ್ಬೋದು, ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, SCP TSP ಏನು ಆ ಫಂಡ್ ಡೈವರ್ಷನ್ ವಿಚಾರ ಇರ್ಬೋದು. ಈಗ ಇವತ್ತು ಹೊಸದಾಗಿ 9 ವಿಶ್ವವಿದ್ಯಾಲಯ, ಆ ವಿಶ್ವವಿದ್ಯಾಲಯಗಳಿಗೆ ಸಂಬಳ ಕೊಡೋಕ್ಕೆ ಹಣ ಕೊಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು 9 ವಿಶ್ವವಿದ್ಯಾಲಯಗಳನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಕ್ಲೋಸ್ ಮಾಡೋ ಒಂದು ಲೆಕ್ಕದ ಬಂದಿದ್ದಾರೆ. ಮತ್ತು ಇನ್ನೂ ಒಂದು ಏನು ಕಿಯೋನಿಕ್ಸ್ದವರು ನಮಗೆ ಇದು ದಯಾನಿಧಿ ದಯಾಮರಣ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇವತ್ತು ಡಾಟಾ ಆಪರೇಟರ್ ಸುಮಾರು ಜಿಲ್ಲೆಗಳಲ್ಲಿ ನಮಗೆ ಸಂಬಳ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ರೀತಿ ಯಾವ ಹಂತದಾಗ ನಾವು ಎಲ್ಲೂ ಫೇಲ್ ಆಗೇ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ. ಒಬ್ಬ ಬಿಜೆಪಿ ಕಾರ್ಯಕರ್ತರ ಪರಿಸ್ಥಿತಿ ಹಂಗೆ ಆಗಿದೆ ನಿಮ್ಮ ಆಂತರಿಕ ಸಮಸ್ಯೆ ನೋಡ್ಕೊಂಡು. ನೋಡಿ, ಭಾರತೀಯ ಜನತಾ ಪಕ್ಷ ಕೇಡರ್ ಬೇಸ್ಡ್ ಪಕ್ಷ, ನಾಯಕತ್ವ ಆಧಾರಿತ ಪಕ್ಷ ಅಲ್ಲ ಕಾಂಗ್ರೆಸ್ ಗೀತೆ. ನಮ್ಮ ಕಾರ್ಯಕರ್ತರು ಪ್ರತಿ ಒಂದು ಘಟ್ಟದಾಗೂ ಯಾವ ರೀತಿ ಹೋರಾಟ ಮಾಡ್ಬೇಕು ಪ್ರತಿಯೊಂದು ಹೋರಾಟ ಮಾಡ್ತಾ ಬಂದಿದೀವಲ್ಲ ನಾವು. ಯಾವುದ್ರಾಗ ನಾವು ಫೇಲ್ ಆಗಿದೀವಿ ಅಂತ ನಾವು ಒಬ್ಬ ಆಂಕರ್ ಆಗಿ ನೀವು ತೋರಿಸ್ರಿ. ಇಂಥ ಹೋರಾಟದಾಗ ಇಂಥ ಹಗರಣದಾಗ ನೀವು ಭಾರತೀಯ ಜನತಾ ಪಕ್ಷ ಪ್ರತಿಭಟನೆ ಮಾಡಿಲ್ಲ, ಪ್ರತಿರೋಧ ಮಾಡಿಲ್ಲ ಅಂತ ತೋರಿಸಿ, ನಾನು ಅದಕ್ಕೆ ಒಪ್ಕೊಳ್ತೀನಿ. 4 ದಿವಸಕ್ಕೆ ಹೋರಾಟ, 4 ದಿವಸದ ಸುದ್ದಿಗೋಷ್ಠಿ, ಯಾವುದನ್ನ ತಾರ್ಕಿಕ ಹಂತಕ್ಕೆ ತಗೊಂಡೋಗಿದ್ರಿ ನೀವು? ನಿತ್ಯ ಒಂದೊಂದು ಬರ್ತದೆ. ವಾಲ್ಮೀಕಿ ತಗೊಳ್ಳಿ, ಮೂಡ ಹಗರಣ ತಗೊಳ್ಳಿ, ಅಬಕಾರಿ ಇಲಾಖೆ ತಗೊಳ್ಳಿ, ಇನ್ನು ದೊಡ್ಡ ದೊಡ್ಡ ಸಚಿವರ PAಗಳ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗಳ ಸರಣಿಯೇ ಆಗೋಯ್ತು ಅಲ್ವಾ? ಗುತ್ತಿಗೆದಾರರ ಆತ್ಮಹತ್ಯೆ, ಇವಕ್ಕೆಲ್ಲ ತಾರ್ಕಿಕ ಅಂತ್ಯ ಅನ್ನೋದು ಬೇಕು. ದಿವ್ಯಶ್ರೀ ಮೇಡಮ್, ಅದನ್ನ ಯಾವ ಮಟ್ಟಕ್ಕೆ ನಾವು ಹೋರಾಟ ಮಾಡಕ್ ಮಾಡಿದ್ವಿ? ದ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್. ಇವತ್ತು ವಾಲ್ಮೀಕಿ ನಿಗಮದ ಹಗರಣ ಕೋರ್ಟ್ ನಲ್ಲಿ ಇದೆ. ನಾಗೇಂದ್ರ ಅವರು ಅರೆಸ್ಟ್ ಆದ್ರು, ಮತ್ತೆ ಬಿಡುಗಡೆ ಆಗಿ ಬಂದ್ರು. ಇವತ್ತು ಮೂಡಾದ್ದು ಕೋರ್ಟ್ ನಲ್ಲಿ ಬಂದಿದೆ. ಪ್ರೈಮಾ ಫೇಸಿಯಾಕ ಏನು ನಾಗಪ್ರಸನ್ನ ಸನ್ಮಾನ್ಯ ನ್ಯಾಯಮೂರ್ತಿಗಳು ಪ್ರೈಮಾ ಫೇಸಿಯಾಗಿ ಇದು ಹಗರಣ ತನಿಖೆ ಆಗಬೇಕು ಅನ್ನುವಂಥದ್ದು ಅವ್ರದ್ದು ಇದನ್ನು ಕೊಟ್ರು. ಅವ್ರನ್ನ ನಾವು ನೋಟ್ಸ್ ನೋಡ್ಕೋತ ಹೋದ್ರೆ ಅದಕ್ಕೆ ದಿಗಲಾಗ್ತದ ಅಂತ ರೀತಿ ಅದು ಕೊಟ್ಟಿದ್ರಲ್ಲ. ಎಲ್ಲ ಹೋರಾಟದ ನಾವು ಯಾವ್ದಕ್ ಬಿಟ್ಟಿದ್ವಿ? ವಿಜೇಂದ್ರ ಅವ್ರ ಬಗ್ಗೆ ಹೇಳಿ. ನೋಡಿ, ಇವತ್ತು ಯತ್ನಾಳ ಮತ್ತು ವಿಜೇಂದ್ರ ಅವ್ರದ್ದು ಅದು ವೈಯಕ್ತಿಕ ಒಂದು ಸಂಘರ್ಷ. ಪಕ್ಷದ ದೃಷ್ಟಿಯಿಂದ ಅದು ಒಳ್ಳೇದಲ್ಲ, ಯಾರು ಒಪ್ಪಂಗಿಲ್ಲ, ಯಾರು ಒಪ್ಪೋದಿಲ್ಲ. ಆದ್ರೆ ಅದು ಕಾರ್ಯಕರ್ತರ ಅಭಿಪ್ರಾಯ ಅಲ್ಲ, ಅದು ವೈಯಕ್ತಿಕವಾಗಿ ಯತ್ನಾಳ್ ಅವರ ಅಭಿಪ್ರಾಯ. ಒಂದೇದ್ದು, ಭಾರತೀಯ ಜನತಾ ಪಕ್ಷ ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತಂದು ಹಚ್ಚಿದೆ. ಇವತ್ತು ಯತ್ನಾಳ್ ಅವರಿಗೆ ಕೊಟ್ಟರು, ನೋಟಿಸ್ ಕೊಟ್ಟರು. ಇವತ್ತು ಯತ್ನಾಳ್ ಅವರು ಉತ್ತರ ಕೊಟ್ಟರು. ಮತ್ತು ಮೊನ್ನೆ ಯತ್ನಾಳ್ ಅವರು ಇಡೀ ರಾಜ್ಯ ಜನತೆ ಗಮನಿಸಿದಾರ. ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ಏನು ನಿರ್ಣಯ ತಗೋತಾರ ಆ ನಿರ್ಣಯಕ್ಕೆ ನಾನು ಬದ್ದಿರ್ತೀನಿ ಅಂತ ಹೇಳಿದಾರ. ಇವತ್ತು ನೋಟಿಸ್ ಕೊಟ್ಟಿದ್ದಾರೆ. ವೈಯಕ್ತಿಕ ಹೇಳಿಕೆಗೆ ಇಷ್ಟೊಂದು ಅವಕಾಶ ಇದೆ. ನೋಡಿ, ಶಿಸ್ತಿನ ಪಕ್ಷ ಆಗಿರೋದ್ರಿಂದ ನಮ್ಮವ್ರು ನೋಟಿಸ್ ಆದ್ರೂ ಕೊಟ್ರು. ಇವತ್ತು ರಾಜಣ್ಣ ಕಾಂಗ್ರೆಸ್ ಎಷ್ಟು ಹತಾಶೆ ಆಗಿದೆ ಇವತ್ತು ಹೈಕಮಾಂಡ್ ಅಂತಂದ್ರೆ, ಬಾಯಿ ಒಂದಂಗೆ ಮಾತನಾಡ್ತಾ ಇದ್ದಾರೆ ರಾಜಣ್ಣ ಅವರು. ಕೊನೆ ಪಕ್ಷ ಸನ್ಮಾನ್ಯ ಖರ್ಗೆಜಿ ಏನ್ ಹೇಳಿದ್ರು, ಬಾಯಿ ಮುಚ್ಕೊಂಡು ಸುಮ್ ಕೊಡ್ರಿ ಅದ್ರು. ಆದ್ರೆ ಯಾರಾದ್ರೂ ಬಾಯಿ ಮುಚ್ಕೊಂಡು ಸುಮ್ ಕುಂತ್ರ ಇನ್ನೂ ಹೆಚ್ಚು ಮಾತನಾಡುವಂತದ್ದು ನಡೆದತಿ. ಇಲ್ಲಿ ನೋಡ್ರಿ, ಇದು ಪ್ರತಿಯೊಂದು ಪ್ಯಾರಲೈಸ್ ಆಗಿ ಹೋಗ್ತಾ ಇದೆ. ಇವಾಗ ಒಂದು ವಿರೋಧ ಪಕ್ಷವಾಗಿ ಮುಖ್ಯಮಂತ್ರಿ ಆಗಿದ್ದು 2020-25 ತನಕ ಸತತವಾಗಿ ಮಾತಾಡ್ಕೊಂಡು ಬರ್ತಾ ಇರುವಂತಹ ಯತ್ನಾಳ್ರಿಗೆ ಕೊಟ್ಟಿರೋ ನೋಟಿಸ್ 2. ಯಾಕೆ ಹೇಳಿದಿರಿ ಸುಮ್ನೆ? ನೋಡಿ, ಹಲವಾರು ಬಾರಿ ನೋಟಿಸ್ ಕೊಟ್ಟಿದಾರ. ಕಳೆದ ನೋಟಿಸ್ ನಲ್ಲೇ ಕೊಟ್ಟಿದ್ರು. ಅದಕ್ಕೆ ಅವ್ರೇನು ನಮ್ಮ ಹೈಕಮಾಂಡ್ಗೆ ಉತ್ತರ ಕೊಡ್ಬೇಕಾಗಿತ್ತು, ಉತ್ತರ ಕೊಟ್ಟಿದ್ರು. ಅದನ್ನ ನಮ್ಮ ನೋಟಿಸ್ ನಲ್ಲೂ ಕೂಡ ಹೈಕಮಾಂಡ್ ಹೇಳಿದೆ. ಏನ್ ಗೊತ್ತಾ ಹೇಮಂತ್ರಿ ಅವರೇ, ನೋಟಿಸು ಉತ್ತರ, ನೋಟಿಸು ಉತ್ತರಕ್ಕೆ ಸೀಮಿತವಾಗಿದೆ. ವಾಟ್ ನೆಕ್ಸ್ಟ್? ಬಿಜೆಪಿಯ ನಾಯಕ ಮತ್ತೆ ಮಾತಾಡಬಾರ್ದು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜೇಂದ್ರ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾರಾ? ವಿಜೇಂದ್ರ ಅವ್ರು ನೇಮಿಸಿರುವಂತ ಹೈಕಮಾಂಡ್ ನ ಪ್ರಶ್ನೆ ಮಾಡ್ತಿದ್ದಾರಾ? ನಾನು ಹೇಳಿದ್ನಲ್ಲ ಆಗ್ಲೇ ನಿಮ್ಗೆ, ಇವತ್ತಿದು ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಾಗ್ಬಿಟ್ಟಿದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇದಕ್ಕೆ ನಿರ್ಣಯ ಆಗ್ತದ. ಯಾರು ನಿರ್ಧಾರ ಮಾಡ್ತಾರೆ? ನಮ್ಮ ರಾಷ್ಟ್ರೀಯ ಹೈಕಮಾಂಡ್ ಇದಕ್ಕೆ ಸೂಕ್ತವಾದಂತ ವಿಜೇಂದ್ರ ಅವರ ಅಧ್ಯಕ್ಷರಾಗಿ ಮುಂದುವರಿತಾರ ಇಲ್ವಾ? ಅದನ್ನ ಹೇಳಿ. ವಿಜೇಂದ್ರ ಅವರ ಅಧ್ಯಕ್ಷರಾಗಿ ಮುಂದುವರಿತಾರ ಇಲ್ವಾ? ಅದು ಹೈಕಮಾಂಡ್ ನಿಮ್ಗೆ ಚಿಂತೆ ಹಾಕ್ರಿ. ನಮ್ಮದು ನಿಮ್ದು ಹೇಳ್ರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು 5 ವರ್ಷ ಮುಖ್ಯಮಂತ್ರಿ ಇರ್ತಾರೋ, 2.5 ವರ್ಷ ಮುಖ್ಯಮಂತ್ರಿ ಇರ್ತಾರೋ, ಡಿ.ಕೆ. ಶಿವಕುಮಾರ್ ಅಧ್ಯಕ್ಷರಾಗಿ ಮುಂದುವರಿತಾರೋ, ದಯವಿಟ್ಟು ಅದ್ರ ಬಗ್ಗೆ ತಾವು ನಿಮ್ಮ ಪಕ್ಷದಲ್ಲಿ ನೀವು ವಿಜೇಂದ್ರದ ಮಧ್ಯೆ ಸಮಸ್ಯೆ ಅಂತ ಹೇಳಿದ್ರಿ. ಸತ್ಯನಾರಾಯಣ, ನೀವು ಇಬ್ರು ಮಧ್ಯೆ ಸಮಸ್ಯೆ ಅಂತ ಹೇಳಿದ್ರಿ. ಹಾಗಿದ್ರೆ ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಮಾತಾಡಿ, ಕುಮಾರ್ ಬಂಗಾರಪ್ಪ ಅವ್ರ ಬಗ್ಗೆ ಮಾತಾಡಿ, ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಮಾತಾಡಿ, ಶ್ರೀರಾಮುಲು ಅವ್ರ ಬಗ್ಗೆ ಮಾತಾಡಿ. ಇದ್ರ ಜೊತೆಗೆ ತಟಸ್ಥ
ಅಂತ ಅಂದ್ರೆ ನ್ಯೂಟ್ರಲ್ ಅಂದ್ರೆ ಯಾರು ನ್ಯೂಟ್ರಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಯಾವ ಬಡ ಕೂಡ ನೋಡಿ. ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಹೈಕಮಾಂಡ್ ಹೋಗಿ ಯತ್ನಾಳ್ ಉಚ್ಚಾಟನೆ ಮಾಡಬೇಡಿ ಅಂತಾರೆ, ಮತ್ತೊಂದ್ ಕಡೆ ಅದೇ ಹೈಕಮಾಂಡ್ ನಲ್ಲಿ ಇನ್ನೊಬ್ಬ ನಾಯಕನ ಹತ್ರ Shoot out ಹೋಗಿ, ಹೋಗೋದು ಅಂತ. ನೋಡಿ ವಿಜೇಂದ್ರ ಸ್ವಾತಿ ಅವರೇ, ಅಂತಾರೆ. ನಾನು So, ಒಟ್ಟಿಗೆ ಏನ್ ಮಾಡ್ತಿದ್ರಿ? ದಯವಿಟ್ಟು ಹೇಳಿ ನೀವು ನೀವು. ಕೇಳಿದ ಪ್ರಶ್ನೆ ಮೇಡಮ್, ಅವ್ರು ಕೇಳಿದ ಪ್ರಶ್ನೆ ನಾನು ಉತ್ತರ ಹೇಳಿ ಬಯಸ್ತೀನಿ. ಇಲ್ಲಿ ನಾನು ರಾಜಣ್ಣ ಅವ್ರದ್ದು ಎತ್ತಕ್ಕೆ ಉಲ್ಲೇಖ ಮಾಡಿದೆ ಅಂತಂದ್ರೆ ಅವ್ರು ಯಾವ ರೀತಿ ಇವತ್ತು ಮಾಡಿದಾರ ನೋಡ್ಬೇಕು. ಅವ್ರು DCM ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದಾರೆ ನೇರವಾಗಿ. ಯಾವ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದಾರೆ? ನೋಡಿ ಇಲ್ಲ 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 ಇದನ್ನ ನಾನು ಒಪ್ಪೋದಿಲ್ಲ. ಯಾವ ಭ್ರಷ್ಟಾಚಾರದ ಆರೋಪನೂ ಮಾಡಿಲ್ಲ. ಇಲ್ಲ, ಸುಮ್ನೆ ಮಾತಾಡ್ಬೇಡಿ ಸತ್ಯನಾರಾಯಣ ಅವರೇ. ಸುಮ್ನೆ ಮಾತಾಡ್ಬೇಡಿ. ಇಲ್ಲ, ಅವ್ರು ಹೇಳಿರುವಂತ ಮಾತಿನ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ನಾನು ಸಮರ್ಥನೆ ಮಾಡ್ಕೊಳ್ತೀನಿ. ಇದ್ರ ಬಗ್ಗೆ ಆಮೇಲೆ ಹೈಕಮಾಂಡ್ ದುರುಪಯೋಗ ಮಾಡ್ಕೊಂಡಾರ ಅಂತ ಹೇಳ್ತಾ ಇದಾರ. ಆಮೇಲೆ ಇವತ್ತು MB ಪಾಟೀಲ್ ಯಾರ್ಯಾರು ಮುಖ್ಯಮಂತ್ರಿ ಆಗಬೇಕು, ಈ ರಾಜ್ಯದ ಅಧ್ಯಕ್ಷ ಆಗಬೇಕು ಅಂತ ಹೊರಟಿದಾರಲ್ಲ, ಸತೀಶ್ ಜಾರಕಿಹೊಳಿ ಇರ್ಬೋದು, MB ಪಾಟೀಲ್ ಇರ್ಬೋದು, ಮಹದೇವಪ್ಪನವ್ರು ಇರ್ಬೋದು, ಘಟಾನುಘಟುಗಳ ನಾಯಕರುಗಳು ಹೇಳ್ತಾ ಇದಾರಲ್ಲ. ನಾನು ಒಂದು ಹೇಳಿದೆ ಅದನ್ನು ಉದಾಹರಣೆ. ಇವತ್ತು ಎಲ್ಲರೂ ಬೀದಿಗೆ ಬಂದು ಯಾವ ರೀತಿ ಯಾವ ಮನಸೋ ಇಚ್ಛೆ ಮಾತನಾಡ್ತಾ ಇದಾರಲ್ಲ, ಏನ್ ಮಾತಾಡ್ತಾ ನಾವೇನ್ ಕೇಳ್ತಾ Okay, okay. ಇದೀವಿ? ಒಂದು ಸ್ಟೇಟ್ಮೆಂಟ್ ಹೇಳಿ ನೋಡೋಣ. ಓಕೆ ಓಕೆ ರಾಜಣ್ಣ ಅವರ ಸ್ಟೇಟ್ಮೆಂಟ್ ಬಿಟ್ಟು ಬೇರೆ ಸ್ಟೇಟ್ಮೆಂಟ್ ಹೇಳಿ. ರಾಜಣ್ಣ ಅವರ ಸ್ಟೇಟ್ಮೆಂಟ್ ಬಿಟ್ಟು ಬೇರೆ ಸ್ಟೇಟ್ಮೆಂಟ್ ಹೇಳಿ. ರಾಜಣ್ಣ ಅವರ ಸ್ಟೇಟ್ಮೆಂಟ್ ಬಿಟ್ಟು ಬೇರೆ ಹೇಳಿ ನೋಡೋಣ. ನಿಮಿಷ ರಿಷಿಕ್ ಅವರೇ, ನೀವು ಹೇಳಬೇಕು. ಇವತ್ತು ಸತೀಶ್ ಜಾರಕಿಹೊಳಿ ಮತ್ತು KN ರಾಜಣ್ಣ ಅವರು ಹೈಕಮಾಂಡ್ಗೆ ವಿಷಯ ಪ್ರಸ್ತಾಪ ಮಾಡಿದ್ರಲ್ಲ, ಕಾಂಟೆಕ್ಸ್ಟ್ ಭಾಳ ಚೆನ್ನಾಗಿತ್ತು. ಏನು ಅಂತಂದರೆ 2028ಕ್ಕೆ ನಾವು ಬರಬೇಕು, ಸಮುದಾಯ ಅಂದಾಗ ಸಮುದಾಯದ ಪ್ರತಿನಿಧಿಯಾಗಿ KPCC ಅಧ್ಯಕ್ಷ ಸ್ಥಾನದಲ್ಲಿ ಅವರನ್ನು ಕೂರಿಸಿದ್ರೆ, ಅಂದರೆ ನಮ್ಮ ಸಮುದಾಯದವ್ರನ್ನ ಕೂರಿಸಿದ್ರೆ ಮತಗಳ ಕ್ರೋಢೀಕರಣ ಆಗುತ್ತೆ. ಹೇಗೆ ಅಂತಂದರೆ KPCCಯಲ್ಲಿ ರಾಜ್ಯಾಧ್ಯಕ್ಷರಾಗಿ DK ಶಿವಕುಮಾರ್ ಅವ್ರನ್ನ ಕೂರಿಸಿದಿರಲ್ಲ, ಅದೇ ರೀತಿ ಅವ್ರಿಗೆ ನೋಡಿ 4 ಹುದ್ದೆಗಳನ್ನು ಕೊಟ್ಟಿದ್ದೀರಿ. ಅಂತೆಯೇ ನಮಗೂ ಒಂದು ಸಚಿವ ಸ್ಥಾನ ಇರಲಿ, KPCC ಅಧ್ಯಕ್ಷ ಸ್ಥಾನನೂ ಇರಲಿ ಅನ್ನುವಂಥ ಕಾಂಟೆಕ್ಸ್ಟನ್ನು, ಅಂದರೆ ಹೈಕಮಾಂಡ್ ಮಾಡಿರೋ ನಿರ್ಧಾರದ ಮೂಲಕವೇ ನೀವು ನೆಕ್ಸ್ಟ್ ಚೇಂಜ್ ಮಾಡ್ತೀರಿ ಅಂದರೆ ಅದೇ ನಿರ್ಧಾರ ಕಂಟಿನ್ಯೂ ಆಗಲಿ ಅನ್ನುವಂಥ ಪ್ರಸ್ತಾಪ. ಮ್ಯಾಮ್ ನೋಡಿ, ಇತ್ತೀಚೆಗೆ ಜನರಿಗೆ ಯಾವ ಫೀಲಿಂಗ್ ಬಂದಿದೆ ಅಂತ ಹೇಳಿದ್ರೆ, ಒಂದು ನಮ್ಮ ಸ್ನೇಹಿತರು ಯಾರೋ ಹಿಂಗೆ ಮಾತಾಡ್ತಾ ಹೇಳ್ತಾ ಇದ್ರು, ಅಂದರೆ ಆಗಿನ ಕಾಲದವರು, ನಾವು ಬೀದಿ ನಾಟಕ ನೋಡ್ತಾ ಇದ್ವಿ, ಅದಾದಮೇಲೆ ಸ್ಟೇಜ್ ನಾಟಕ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ, ಸೀರಿಯಲ್ಗಳು ಬಂತು, ಆಮೇಲೆ ವೆಬ್ ಸೀರೀಸ್ಗಳಂತ ಇದೆಯಲ್ಲ ಅದು ಬಂದೋಯ್ತು. ಅದಾದಮೇಲೆ ಏನಾರು ಒಂದು ಇತ್ತು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ನಾಟಕ. ಅಂದರೆ ಇದೆಲ್ಲದಕ್ಕೂ ಬೀಟ್ ಮಾಡಿಬಿಟ್ಟು ನಿಮಗೆ ದಿನ ಡೈಲಿ ನಿಮ್ಗೆ ಏನಾದ್ರು ನಾಟಕ ಮಾಡಬೇಕು ಅಂತ ಅಲ್ಲ ಇರಲಿ. ಈಗ ನಾಟಕ ಅಂತ ಅಂದಾಗ ನಾವುಗಳಲ್ಲಿ ಇರ್ತೀವಿ, ನಾವೇನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಿಮಗೆ ಅಲ್ಲ ಇರಲಿ, ಈಗ ಜನಕ್ಕೆ ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಾಟಕಗಳನ್ನ ನೋಡ್ತಿದ್ದವರು, ವೆಬ್ ಸೀರೀಸ್ ನೋಡ್ತಿದ್ದವರು ಈಗ ಹೊಸದಾಗಿ ಕಾಂಗ್ರೆಸ್ ಸೀರೀಸ್ ನೋಡ್ತಾ ಇದ್ದಾರೆ. ಯಾಕೆಂದರೆ 2 ವರ್ಷ ಇವರು ಆಡಳಿತ ಬಂದಾದ್ಮೇಲಿಂದ ಇವ್ರು ಏನಾದರೂ ಒಂದು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಒಂದೊಂದು ಕ್ಯಾರೆಕ್ಟರ್ಗಳು. ಇವರು CM ಇಂದ ಹಿಡ್ಕೊಂಡು ಕಾರ್ಯಕರ್ತರವರೆಗೂ ಎಲ್ಲ ಕ್ಯಾರೆಕ್ಟರ್ಗಳೇ ಇವರು. ನೀವು CM ಅವ್ರನ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, DCM ಅವ್ರನ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದರೆ ಯಾವುದಾದ್ರು ಜವಾಬ್ದಾರಿಯುತವಾಗಿ ಪ್ರಶ್ನೆ ಮಾಡಿದ್ರೆ ನೀವು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀವು ಕುರ್ಚಿ ಏನು ಯಾರು ಕುತ್ಕೊಳ್ತಾರೆ ಅಂತ ಹೇಳಿ ಹೈಕಮಾಂಡ್ ಅಂತ ಹೇಳ್ತಾರೆ. ಹೈಕಮಾಂಡ್ ಅವರು ಇವ್ರಿಗೆ ಬಾಯಿ ಮುಚ್ಕೊಂಡಿರ್ರಿ ಅಂತ ಹೇಳಿದ್ರೆ ನಾವು ಯಾಕೆ ಬಾಯಿ ಮುಚ್ಕೊಂಡಿರಬೇಕು ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಇನ್ನು ಸಮಾವೇಶಗಳು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಮಾವೇಶ ನೀವು ಈಗಾಗಲೇ ಸಾಕಷ್ಟು ಸಮಾವೇಶ ಮಾಡಿಬಿಟ್ಟು ಡೆಲ್ಲಿಲಿ 210 ಬಾರಿ ಸೋತಿದ್ದೀರಾ. ನೀವು ಯಾವ ಮುಖ ಇಟ್ಕೊಂಡು ಒಂದು ರಾಷ್ಟ್ರೀಯ ಪಕ್ಷ ಆಗ್ಬಿಟ್ಟು ಜನರ ಮುಂದೆ ಹೋಗ್ಬಿಟ್ಟು ಸಮಾವೇಶ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳಿದಾಗ ಅಟ್ಲೀಸ್ಟ್ ಒಂದು ಸೀಟ್ ಅವ್ರಿಗೆ ಗೆಲ್ಬೇಕಲ್ವಾ ನಿಮ್ಮ ಯೋಗ್ಯತೆಗೆ. ಸೊ ಡೆಲ್ಲಿಲಿ 210 ಬಾರಿ. ವೆರಿ ಗುಡ್, ನೀವು ಕೇಳಿದ್ದು ಒಂದು ಬಾರಿಗೆ 70 ಸೀಟ್ ಅಲ್ವಾ. ನೀವು 3 ಕಾನ್ಸಿಕ್ಯೂಟಿವ್ ಟೈಮು 210 ಬಾರಿ ಸೋತ್ಬಿಟ್ಟಿದ್ರ. ಕೇಳಿಸ್ಕೊಳ್ಳಿ, 210 ಸತಿ ರಿಜೆಕ್ಟ್ ಮಾಡಿದ್ದಾರೆ. ಪ್ಲೀಸ್ ದಯಮಾಡಿ ಲೆಟ್ ಮಿ ಮೇಡಮ್ ಪ್ಲೀಸ್ ನೋಡಿ, ನೀವು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಲ್ಲ. ದಿಸ್ ಇಸ್ ಮೈ ಟೈಮ್. ನೀವು ಕ್ಲಾರಿಫಿಕೇಶನ್ ಕೇಳಿದ್ರಿ, ನಾನು ಹೇಳ್ತಾ ಇದ್ದೀನಿ ನೋಡಿ. 1 ಟರ್ಮ್ ಅಲ್ಲಿ 7 ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳಿ, 70 ಸೀಟ್ 70 ಬಾರಿ 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಲ್ಲಿ ಇವ್ರು ಸೋತಿದ್ದಾರೆ ಅಂತ ಹೇಳಿದ್ರೆ 210 ಬಾರಿ 210 ಕಾಂಗ್ರೆಸ್ ಶಾಸಕರಾಗಬೇಕು ಅಂತ ಅಭ್ಯರ್ಥಿಗಳು ನೀವೇನು ನಿಂತ್ಕೊಂಡಿದ್ರಿ, ನಿಮ್ಮನ್ನ ರಿಜೆಕ್ಟ್ ಮಾಡಿ ಕಳಿಸಿದ್ರೆ ನೀವು ಯಾವುದಕ್ಕೂ ಯೋಗ್ಯತೆ ಇಲ್ಲ ನಿಮಗೆ ಅಂತ. ಅಲ್ಲ ಕರೆಕ್ಟ್, ಅದನ್ನೇ ಕೇಳಿಸ್ಕೊಳ್ಳಿ. ಸೊ ಇದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಅವರ ಯೋಗ್ಯತೆ. ಇಲ್ಲಿ ಸಮಾವೇಶಗಳು ಮಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಹಂಗಂತ ಸೋತೋರು ಕಂಟೆಸ್ಟೇ ಮಾಡಬಾರ್ದು. ಅಲ್ಲ ಮಾಡ್ಲಿ ಮೇಡಮ್, ಕಂಟೆಸ್ಟ್ ಮಾಡ್ಲಿ. ಆದ್ರೆ 210 ಬಾರಿ ಮೈ ಗಾಡ್ 210 ಬಾರಿ ಒಂದು ರಾಷ್ಟ್ರೀಯ ಪಕ್ಷ ಆಗ್ಬಿಟ್ಟು ಅವ್ರ ಕೈಲಿ ಅದರಲ್ಲಿ ದೀನ ದಲಿತರು, ಹಿಂದುಳಿದವರು,
ಯಾವ್ಯಾವ ಜನಾಂಗದ ಜನ ಇದಾರೋ ಎಲ್ಲಾ ಕ್ಷೇತ್ರನೂ ಬಂದ್ಬಿಡುತ್ತಾ 70 ಕ್ಷೇತ್ರದಲ್ಲಿ. ಆದ್ರೆ ಎಲ್ಲಾರು ರಿಜೆಕ್ಟ್ ಮಾಡಿದ್ದಾರೆ ಅಂತ ಆಯ್ತು ಕಾಂಗ್ರೆಸ್ನ. ಸೊ ಕಾಂಗ್ರೆಸ್ ಯಾರ ಪರವಾಗೂ ಇಲ್ಲ. ಆಯ್ತು ಮೇಡಮ್, ಡಿ ಕೆ ಕುಮಾರಸ್ವಾಮಿ ಅವರು 3 ಸತಿ ಸೋತಿದ್ರೆ ಖುಷಿನಾ? ಅಷ್ಟೇನಾ? ನೆಕ್ಸ್ಟ್ ಮಾತಾಡೋಣ ಬನ್ನಿ. ನಾನು ಮಾತಾಡಿದ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಆಯ್ತು ರೇಟ್ ಮಾಡಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಮೇಡಮ್ ಒಂದು ನಿಮಿಷ ಇಲ್ಲಿ. ಆಯ್ತು ಕೇಳಿಸ್ಕೊಳ್ಳಿ. ಒಂದು ರಾಷ್ಟ್ರೀಯ ಪಕ್ಷ ಆಗ್ಬಿಟ್ಟು ಒಂದು ರಾಷ್ಟ್ರೀಯ ಪಕ್ಷ ಆಗ್ಬಿಟ್ಟು ನೀವು ಟೋಟಲ್ ಆಗಿ ಎಲೆಕ್ಟೆಡ್ ಮೆಂಬರ್ಸ್ ಎಷ್ಟಿದ್ರೆ ಇವತ್ತು ದೇಶದಲ್ಲಿ? ಲೆಟ್ ಮಿ ಸ್ಪೀಕ್. ಮೇಡಮ್ ಪ್ಲೀಸ್, ನಿಮ್ಮ ಟೈಮ್ ನಾನು ತಗೊಂಡಿಲ್ಲ. ನನ್ನ ಟೈಮ್ ಮಾತಾಡ್ಬೇಕಾದ್ರೆ ದಯಮಾಡಿ ಡಿಸ್ಟರ್ಬ್ ಮಾಡ್ಬಿಡಿ. ನೀವು ಇದನ್ನೇ ಮಾಡ್ಕೊಂಡ್ ಬರ್ತಾ ಇದ್ರ ಕಾಂಗ್ರೆಸ್ ಅವ್ರು, ನೀವು ಡಿಸ್ಟರ್ಬ್ ಮಾಡ್ಬಿಡಿ. ಇನ್ನು ಇವರು ಉತ್ಸವಗಳು ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ನಮ್ಮ ಸ್ನೇಹಿತರು ಹೇಳಿದಂಗೆ ನೀವು ಎಷ್ಟು ಜನ ಉತ್ಸವ ಮಾಡ್ತಾ ಇದ್ರೋ, ಎಷ್ಟು ಜನ ಜಾತ್ರೆ ಮಾಡ್ತಾ ಇದ್ರೋ, ಜನರಿಗೆ ಏನಾದ್ರು ಒಂದೇ ಒಂದು ರೂಪಾಯಿ ಉಪಯೋಗ ಆಗಂತ ಉತ್ಸವ ಜಾತ್ರೆಗಳು ಮಾಡಿದ್ದೀರಾ? ಆನ್ಸರ್ ಮಾಡಿ. ಇನ್ನು ಇವರು SC/ST ಸಮಾವೇಶ ಮಾಡ್ತೀವಿ ಅಂತ ಹೇಳಿದ್ರು. ವಾಲ್ಮೀಕಿ ನಿಗಮ ಯಾವ ಘಟಕಕ್ಕೆ ಬರುತ್ತೆ, ಯಾವ ನಿಗಮಕ್ಕೆ ಬರುತ್ತೆ? ಅದು SC/ST ನಿಗಮಕ್ಕೆ ಬರುತ್ತೆ. ಸೊ SC/ST ನಿಗಮದಲ್ಲಿ ಸನ್ಮಾನ್ಯ CM ಅವರು ಆನ್ ದ ಫ್ಲೋರ್ ಒಪ್ಕೊಂಡಿದ್ದಾರೆ. ಎಷ್ಟು 90 ಕೋಟಿ ಹಗರಣ ಆಗಿರೋವಂಥದ್ದು ನಿಜ. 90 ಕೋಟಿ ಎಲೆಕ್ಷನ್ಸ್ ಯೂಸ್ ಮಾಡಿದ್ದಾರೆ, ಲ್ಯಾಂಬೋರ್ಗಿನಿ ಕಾರ್ ತಗೊಂಡಿದ್ದಾರೆ, ಆಮೇಲೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಹೋಗಿದೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಆನ್ ದ ಫ್ಲೋರ್. ಕೇಳಿಸ್ಕೊಳ್ಳಿ ಸರ್, ಅಲ್ಲ ಕೇಳಿಸ್ಕೊಳ್ಳಿ. ಈಗ ಅಲ್ಲ ಇಷ್ಟೆಲ್ಲ ಮಾಡಿದವರು ಕೇಳಿಸ್ಕೊಳ್ಳಿ, ಈ ಇಷ್ಟೆಲ್ಲ ಇಟ್ಕೊಂಡು ಇವರು ಯಾವ ಮುಖ ಇಟ್ಕೊಂಡು ಸಮಾವೇಶ ಮಾಡಕ್ ಹೋಗ್ತಾರೆ? ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳಿ. ಆಯ್ತು ಕೇಳಿಸ್ಕೊಳ್ಳಿ, ಅಂದ್ರೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನಿಮ್ ಟರ್ನ್ ಬರುತ್ತೆ, ನೀವು ಮಾತಾಡಿರಂತೆ ಸುಮ್ಮನೆ ಕುತ್ಕೊಳ್ಳಿ. ಏನಾರು ಉದ್ಧಾರ ಆಗೋ ಕೆಲಸ ಮಾಡಿದ್ರೆ ಮಾತ್ರ ಜನಕ್ಕೆ ಮಾತಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಡಿಫೆಂಡ್ ಮಾಡಕ್ ಬರ್ಬೇಡಿ. ನೀವು ಸುಮ್ಮನೆ ಕುತ್ಕೊಳ್ಳಿ. ಹೌದು, ಎಕ್ಸಾಕ್ಟ್ಲಿ. ಬಿಗ್ ಬಾಸ್ ಚಾಯ್ಸ್ ಇಲ್ಲೇ ಇದೆ, ಬನ್ನಿ ನಿಮಗೆ ತೋರಿಸ್ತೀನಿ, ತೋರಿಸ್ತೀನಿ ಬನ್ನಿ. ಸರಿ, ಎನಿವೇ ಸೊ ಕೇಳಿಸ್ಕೊಳ್ಳಿ, ಸುಮ್ಮನೆ ಮಾತಾಡಕ್ಬಿಡಿ. ನೆಕ್ಸ್ಟ್ ಏನಾಗುತ್ತೆ, ಇವಾಗ ಇವ್ರ ಅಭಿವೃದ್ಧಿ ಅಂತ ಮಾತಾಡ್ಬೇಕಲ್ವಾ? ಈ ಗ್ಯಾರಂಟಿಗಳು ಅಂತ ಹೇಳಿದಾಗ ಇವ್ರ ಪ್ರಕಾರ ಇವ್ರಿಗೆ 138 ಜನ ಮ್ಯಾಂಡೇಟ್ ಕೊಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ, ಗ್ಯಾರಂಟಿ ಕೊಡೋದೇ ಒಂದು ಕಾರ್ಯ, ಇವ್ರಿಗೆ ಗ್ಯಾರಂಟಿ ಕೊಡೋದೇ ಅಭಿವೃದ್ಧಿ. ಸೊ ಆ ಗ್ಯಾರಂಟಿ ಓಲಿ ಅಭಿವೃದ್ಧಿ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ 3 ತಿಂಗಳಿಂದ ನಿಮಗೆ ಯಾವ ಗ್ಯಾರಂಟಿ ಹಣಗಳು ಹೋಗಿಲ್ಲ. ಸಾರಿಗೆ ಸಚಿವಾಲಯದಲ್ಲಿ -6,000 crores ನೆಗೆಟಿವ್ ಅಲ್ಲಿ ಇದೆ. ಇನ್ನ ನಿನ್ನೆ ಮೊನ್ನೆ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ, ಉತ್ತರ ಕರ್ನಾಟಕದಲ್ಲಿ ಹೆಣ್ಣುಮಕ್ಕಳು ಚೀಮಾರಿ ಆಗ್ತಾ ಇದ್ದಾರೆ. ನಾವು ಹೋಗ್ಬಿಟ್ಟು ನಾವು ಏನ್ ಅವತ್ತಿಂದ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ವಲ್ವಾ, ಆ ಕೆಲಸಗಳನ್ನ ನಾವು ಮಾಡ್ತೀವಿ ಸ್ವಾಮಿ, ನಮಗೆ ಆಸೆ ತೋರಿಸ್ಬಿಟ್ಟು ಮಣ್ಣು ಮುಗಿಸ್ಬಿಟ್ರು ಇವರು ನಂಬ್ಕೊಂಡು ತಲೆ ಮೇಲೆ ನಾವು ಮಣ್ಣು ಹಾಕೊಂಡ್ಬಿಟ್ವಿ ಅಂತ ಅಂದ್ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ, ನಾವ್ ಹೇಳ್ತಾ ಇಲ್ಲ. ಈ ರೀತಿ ಬಂದು ನಿಂತ್ಕೊಂಡಿದೆ ಕಾಂಗ್ರೆಸ್ಸಿನ ಅವತಾರ. ಹೌದು, ಎಕ್ಸಾಕ್ಟ್ಲಿ. ಇನ್ನ ಇವಾಗ 3-4 ತಿಂಗಳಿಂದ ಇವ್ರು ಯಾಕೆ ಗ್ಯಾರಂಟಿ ನಿಂತ್ಕೊಂಡಿದ್ದಾರೆ? ನೆಕ್ಸ್ಟ್ ಇವಾಗ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ. ಕೇಳಿಸ್ಕೊಂಡ್ರಿ ಸುಮ್ಮನೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ. ಲಾಸ್ಟ್ ಟೈಮ್ ಏನು ಸ್ಟ್ರಾಟಜಿ ಮಾಡಿದ್ರು ಕೇಳಿಸ್ಕೊಳ್ರಿ. ಸ್ಟ್ರಾಟಜಿ ಏನ್ ಮಾಡಿದ್ರು ಇವರು? ಎಲೆಕ್ಷನ್ ಹಿಂದಿನ ದಿವಸ ದುಡ್ಡು ಕೊಡ್ಬೇಕಲ್ಲ, ಎಲೆಕ್ಷನ್ ಹಿಂದಿನ ದಿವಸ ಗೃಹಲಕ್ಷ್ಮಿ ದುಡ್ಡು ಹಾಕಿದ್ದಾರೆ 6,000. ಇದು ಅದೇ ಸ್ಟ್ರಾಟಜಿ. ಗ್ರಾಮ ಪಂಚಾಯತಿ ಎಲೆಕ್ಷನ್, ತಾಲೂಕ್ ಪಂಚಾಯತಿ ಎಲೆಕ್ಷನ್, ಇದು ಕಾಂಗ್ರೆಸ್ ಅವರ ಯೋಗ್ಯತೆಗಳು. ಇದನ್ನ ಇಟ್ಕೊಂಡು ಇವರಿಗೆ ಒಂದು ಬೇಸಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಇವರಿಗೆ. ನೀವೊಬ್ರು ಹೆಣ್ಮಕ್ಳು ಆಗಬೇಕು, ನೀವು ಪಾಪ ಹೆಣ್ಮಕ್ಳು ಕಷ್ಟ ಅರ್ಥ ಮಾಡ್ಕೊಂಡು ಅವ್ರ ಪರವಾಗಿ ಮಾತಾಡ್ಬೇಕು. ನೀವು ನೀವು ಮಾತಾಡಲೇಬಾರ್ದು. ಇವು ಶುಡಂಟ್ ಟಾಕ್. ಒಂದು ಹೆಣ್ಮಗಳಾಗ್ಬಿಟ್ಟು ನೀವು ಅವ್ರ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಫೇರ್ ಆನ್ ಯುವರ್ ಪಾರ್ಟ್. ನೀವು ಒಬ್ರು ಹೆಣ್ಮಗಳಾಗ್ಬಿಟ್ಟು ಅವ್ರ ಪರ ಮಾತಾಡ್ಬೇಕು ರೀ. ನೀವು ಯಾವುದೇ ಪಕ್ಷದವರಾಗಿರಲಿ, ನೀವು ಯಾವುದೇ ಪಕ್ಷದವರಾಗಿರಲಿ, ನೀವು ಹೆಣ್ಮಕ್ಳು ಪರವಾಗಿರ್ಬೇಕು. ನೀವು ಅವ್ರ ಹೆಣ್ಮಗಳಾಗ್ಬಿಟ್ಟು ಹೆಣ್ಮಕ್ಳು ಪರವಾಗಿಲ್ಲ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಅವ್ರು ನಾವ್ ಹೇಳಿದೀವ ಉತ್ತರ ಕರ್ನಾಟಕದವ್ರಿಗೆ ನಿಮ್ ಗ್ಯಾರಂಟಿಗಳನ್ನ ನಂಬ್ಕೊಂಡು ಹೋಗ್ಬಿಟ್ಟವ್ರು ಮಕ್ಳು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ರೇ, ಮಕ್ಳು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಅಂತ ಹೇಳ್ಕೊಂತಾ ಇದಾರೆ. ನೀವು ಹೇಳಿದ ಕಮಿಟ್ಮೆಂಟ್ ತಗೊಂಡ್ಬಿಟ್ಟು ಅವರು ಬೇರೆ ತರ ಕಮಿಟ್ಮೆಂಟ್ ತಗೊಂಡಿದ್ದಾರೆ. ನಿಮ್ಗೆ ಮೈಕ್ರೋ ಫೈನಾನ್ಸ್, ನಿಮ್ಮನ್ನ ನಂಬ್ಕೊಂಡು ಮೈಕ್ರೋ ಫೈನಾನ್ಸ್ ಒಪ್ಕೊಂಡ್ರು, ನಿಮ್ಮನ್ನ ನಂಬ್ಕೊಂಡು ಮೈಕ್ರೋ ಫೈನಾನ್ಸ್ ನಂಬ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ. ಮೈಕ್ರೋ ಫೈನಾನ್ಸ್ ಅವ್ರು ಹೇಳ್ತಾ ಇದ್ರಲ್ಲ, ನೀವು ಕೊಡ್ತೀರಾ ಅಂತ ಅಂದ್ಬಿಟ್ಟು ನೀವು 5 ವರ್ಷ ಇರ್ತೀರಾ. ಕೇಳಿಸ್ಕೊಳ್ರಿ, 60 ತಿಂಗಳು ಇಂಟು 2,000, 60 ತಿಂಗಳು ಇಂಟು 6,000 ಎಷ್ಟು ಬರುತ್ತೆ? ಮೈಕ್ರೋ ಫೈನಾನ್ಸ್ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು ನೀವು ಅರ್ಥ ಆಗ್ತಾ ಇಲ್ಲ. ನೀವು ಆಕ್ಟ್ ಮಾಡೋದು ಆಮೇಲೆ ಸೂಸೈಡ್ ಮಾಡ್ಕೊಂಡು ನೀವು ಕೊಡ್ತಿರೋ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ದೀರಿ. ನೀವು ಏನ್ ಗ್ಯಾರಂಟಿ ಕೊಡ್ತಾ ಇದ್ದೀರಾ? ಅದನ್ನೇ ನಾನು ಹೇಳ್ತಾರೆ. ರೈತರ ಬಗ್ಗೆ ಏನ್ ಮಾಡಿದ್ರು? ನಾವು ಕುಮಾರಣ್ಣ 25,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಯಾವ್ದು ಅಡಿಷನಲ್ ದುಡ್ಡುಗಳೇ ಮಾಡಿದ್ದಾರೆ. ನೀವು ಮಾಡಿದ್ರೆ ಆತರ ನೀವೆಷ್ಟು 3,75,000 ಕೋಟಿ ಏನ್ ಮಾಡಿದ್ರೆ ಹೇಳಿ. ನೀವು ನೀವು ಹೇಳಿ 3,75,000 ಕೋಟಿ ಏನ್ ಕೊಟ್ಟಿದ್ರೆ ಹೇಳಿ. ನಾವು ಒಂದೇ ಒಂದು ರೂಪಾಯಿ ಎಕ್ಸ್ಟ್ರಾ ತಗೊಂಡಲೆ ರೈತರ ಸಾಲ ಮನ್ನಾ 30,000 ಕೋಟಿ ಮಾಡಿದೀವಿ ನಾವು. ನೀವೇನ್ ಮಾಡಿದ್ರೆ ಹೇಳಿ. ನೀವು ನೋಡೋಣ ಯಾವ್ದಾರು ಒಂದೇ ಅಭಿವೃದ್ಧಿ ಕಾರ್ಯ ಮಾಡಿದ್ರೆ ಹೇಳಿ. ನೀವಲ್ಲೇ ನೀವು ಸುಮ್ಮನೆ ಇರಿ. ನೋಡಿ, ನೀವು ಇನ್ನು ಹೆಂಗಿದ್ದೀರಾ? ನಮ್ಮಂತವ್ರು ನಿಮ್ಮಂತವ್ರು ದೇಶ ಕಟ್ಟಬೇಕು. ನಮ್ಮ ನೋಡಿ, ನಾವು ನೀವು ದೇಶ ಕಟ್ಟಬೇಕು. ನೀವು ಒಬ್ಬ ಯುವ ಮಹಿಳೆ ಇದ್ದೀರಾ, ಅರ್ಥ ಆಗ್ತದೆ. ದೇಶ ಕಟ್ಟ ಮಾತಾಡಿ, ದೇಶ ಕಟ್ಟ ಮಾತಾಡಿ, ರಾಜ್ಯ ಕಟ್ಟ ಮಾತಾಡಿ. ನೀವೊಂದು ರಾಜ್ಯ ಕಟ್ಟ ಅಂತ ಮಾತಾಡಿ. ನೀವು ಈಗಾಗಲೇ
ನಾನು ಹೇಳಕ್ ಹೋಗಲ್ರಿ, ನಾನು ಹೇಳಕ್ ಹೋಗಲ್ಲ. ತೋರ್ಸ ನಿಮ್ಗೆ, ತೋರ್ಸ ಮಾಧ್ಯಮದಲ್ಲಿ, ತೋರ್ಸ ನಿಮ್ಗೆ ಹೆಣ್ಮಕ್ಳು ಇರುವಂಥದ್ದು. ನಾನು ಹೇಳೋದು ತೋರ್ಸ ನಿಮ್ಗೆ ಮಾಧ್ಯಮದಲ್ಲಿ ಹೆಣ್ಮಕ್ಳು ಇರುವಂಥದ್ದು. ನಾನು ತೋರ್ಸ ನಿಮ್ಗೆ ಮಾಧ್ಯಮದಲ್ಲಿ ತೋರ್ಸ ನಿಮ್ಗೆ ಇರುವಂಥದ್ದು. ನೀವು ಮಾಡ್ತಾ ಇರೋದು ತಗೊಂಬನ್ನಿ, ಅಕೌಂಟ್ ತೋರಿಸಿ ನೋಡೋಣ. ನೀವು ವೈಟ್ ಪೇಪರ್ ನೀವು ತೋರಿಸಿ, ವೈಟ್ ಪೇಪರ್ ತೋರಿಸಿ. ನೀವು ಮಾತಾಡ್ತೀವಿ ನೀವು ಕೊಡೋ ಗ್ಯಾರಂಟಿ ನೀವು ಕೊಟ್ಟಿರೋ ಗ್ಯಾರಂಟಿ ಏನು ಅಂತ ನಮ್ಗೆ ಗೊತ್ತಿದೆ. ಡೈರೆಕ್ಟ್ ಫೈಟ್ ಏನು ಆನ್ ಸ್ಟೇಟ್ಮೆಂಟ್ ಅನ್ನೇ ಕೊಡ್ತಾ ಇದ್ದಾರೆ. ಈಗ ನೋಡಿ, ತೆರೆ ಹಿಂದಿನ ಒಂದಷ್ಟು ಪ್ರಯತ್ನಗಳು ಕಾಂಗ್ರೆಸ್ ಅಲ್ಲಿ ನಡೀತಾ ಇತ್ತು. ಇವತ್ತು ರಾಜಣ್ಣ ಅವ್ರು ಮಾತಾಡಿರೋದು ನೋಡಿದ್ರೆ ಡೈರೆಕ್ಟ್ ಫೈಟು, ಡೈರೆಕ್ಟ್ ಹಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ. ಬಿ ಜೆ ಪಿಯವ್ರದ್ದು ವಿಶೇಷವಾಗಿ ಏನು ಹೇಳೋದು ಬೇಡ, ಅವ್ರ ಡೈರೆಕ್ಟ್ ಫೈಟು ತುಂಬ ವರ್ಷದಿಂದ ನಡೀತಾನೆ ಇದೆ. ಒಂದು ತಾರ್ಕಿಕ ಅಂತ್ಯ ನಿರೀಕ್ಷೆ ಮಾಡ್ಬೋದಾ ಅಲ್ಲಿ ಯಾರು ರಾಜ್ಯಾಧ್ಯಕ್ಷರು ಆಗಿರ್ತಾರೆ ಇಲ್ವಾ ಅಂತ ಏನು ಹೇಳ್ತೀರಿ? ಎರಡು ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳ ಸದ್ಯದ ಪರಿಸ್ಥಿತಿ ಬಗ್ಗೆ. ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಇವೆರಡು ಡೈರೆಕ್ಟ್ ಫೈಟ್ ಇಂಡೈರೆಕ್ಟ್ ಫೈಟ್ಗಳ ಮಧ್ಯ ನಲುಗೋಗ್ತಿರೋದು ಯಾರು? ವೋಟ್ ಹಾಕಿರೋ ಜನಗಳು. ಕರೆಕ್ಟ್. ಇಡೀ ರಾಜ್ಯದಲ್ಲಿ ಏನೇನು ಕೆಲಸ ಆಗಬೇಕು ಅಂತ ವಿರೋಧ ಪಕ್ಷ ಹೇಳಬೇಕಾಗಿತ್ತು, ಅದು ಯಾವ ಕೆಲಸಗಳು ಆಗ್ತಾ ಇಲ್ಲ. ಮತ್ತು ಮಾಡಬೇಕಾಗಿರೋ ಕೆಲಸಗಳನ್ನು ಸಹ ಆಡಳಿತ ಪಕ್ಷಗಳು ಯಾವುದು ಮಾಡ್ತಾ ಇಲ್ಲ. ಆಮೇಲೆ ಯಾವುದೇ MLA-ಗಳಿಗೂ ಅನುದಾನಗಳು ಸರಿಯಾಗಿ ಹೋಗ್ತಾ ಇಲ್ಲ ಅಂತ ಹೇಳಿ. ಅನುದಾನ ಅಂದ್ರೆ MLA-ಗೆ ಹೋಗೋದಲ್ಲ, ಕ್ಷೇತ್ರಕ್ಕೆ ಹೋಗಂತದ್ದು. ಆಮೇಲೆ ಕ್ಷೇತ್ರದಲ್ಲಿ ಈಗ ನೋಡಿ ಮೇಡಮ್, ಈಗ ಬರಗಾಲ ಪ್ರಾರಂಭ ಆಗ್ತಾ ಇದೆ. ಈಗ ಬಿಸಿಲು ಎಷ್ಟಿದೆ ಅಂದ್ರೆ ಇಡೀ ರಾಜ್ಯದಲ್ಲಿ ಈಗ ಇನ್ನೂ ಶಿವರಾತ್ರಿಗಿಂತ ಮೊದಲೇ ಬಿಸಿಲು ಜಾಸ್ತಿ ಆಗಿದೆ. ಈ ವರ್ಷ ಅತಿ ಹೆಚ್ಚು ಬಿಸಿಲು ಬರುತ್ತೆ ಅಂತೇಳಿ ಫೋರ್ಕಾಸ್ಟ್ ಹೇಳುತ್ತೆ. ಆದ್ರೂ ಸಹ ನಾವು ಅದಕ್ಕೆ ರೆಡಿ ಆಗ್ತಾ ಇಲ್ಲ. ಇಲ್ಲೇನಾಗ್ತಿದೆ ಅಂದ್ರೆ ಇಲ್ಲಿ ಒಳಗಡೆ ನೋಡಿ ಚೆಕ್ ಇವುಗಳ ಬಗ್ಗೆನೇ ಮಾತುಕತೆಗಳು ನಡೀತಾ ಇದೆ. ಕರೆಕ್ಟ್. ಇವತ್ತು ವಿಶೇಷವಾಗಿ ನಾನು ಹೇಳಬೇಕಾಗಿರೋದೊಂದು, HD ಕುಮಾರಸ್ವಾಮಿ ಅವರು ಎಲ್ಲೂ ಕಾಣಿಸ್ಕೊಂತಿಲ್ಲ. ಯಾಕೆ? ಅವ್ರು ಕೇಂದ್ರದಲ್ಲಿ ಸಚಿವರು, ಇಲ್ಲಿ ಯಾಕೆ ಕಾಣಿಸ್ಕೋಬೇಕು? ಅವರಿಗೆ ಸರಿಯಾದ ಚೆಕ್ಮೇಟ್ ಇಟ್ಟಾಗಿದೆ. ಯಾಕಂದ್ರೆ ನಿನ್ನೆ ಅವರ ಜಾಗ ಇದೆಯಲ್ಲ, ಏನು ಅದು ಒತ್ತುವರಿ ಆಗಿದ್ದು, ಅದಕ್ಕೆ ನಿನ್ನೆ ಸರ್ವೆ ಕಾರ್ಯ ಪ್ರಾರಂಭ ಆಗಿದೆ. ಇನ್ನು ಇದ್ರೊಳಗೆ ನಾನು ಬಂದ್ರೆ ಎಲ್ಲಿ ನನ್ನ ಕುತ್ತಿಗೆಗೆ ಬರುತ್ತೋ ಅಂತೇಳಿ ಅವ್ರ ಪಾಡಿಗೆ ಹೊರಗಡೆ ನಿಂತ್ಕೊಂಡು ಆಟ ನೋಡ್ತಾ ಇದ್ದಾರೆ. ಆಟ ಆಡೋಕ್ಕೂ ಬರ್ತಾ ಇಲ್ಲ ಅವರು. ಆಮೇಲೆ ಯಾವುದೇ ಕಾರಣಕ್ಕೂ ಕೇಂದ್ರದಲ್ಲೂ ಸಹ ಕುಮಾರಸ್ವಾಮಿ ಅವರು ಹೇಳುವಂಥ ಯಾವುದೂ ಈ 4 ತಿಂಗಳಲ್ಲಿ ಯಾವ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯನೂ ಆಗಲಿಲ್ಲ. BJP ಅವ್ರಿಗೆ ಬಿಡೋದು ಇಲ್ಲ. ಹೆಂಗೆ ಅಂದ್ರೆ ಬಿಜೆಪಿ ಬಿಡೋದಿಲ್ಲ, ಬಿಡಲ್ಲ. ಹೆಂಗ್ ಬಿಡ್ತಾರೆ? ಒಂದೇ ಒಂದು ನೀವು MP ಸೀಟ್ ಇಟ್ಕೊಂಡು ಕರ್ನಾಟಕದಿಂದ ಹೋಗಿ ಆ ಸ್ಥಾನ ಕೊಟ್ಟ ಮೇಲೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೇರೆ ಬೇರೆ ಪೋರ್ಟ್ಫೋಲಿಯೋಗಳಿರುವಂಥ ಮಿನಿಸ್ಟರ್ಗಳು ನೋಡ್ಕೊಳ್ಳಿ, ಈಗಾಗಲೇ ಅವ್ರು ಚಾಲನೆ ಕೊಟ್ಕೊಂಡು ಭಾಳಷ್ಟು ಕೆಲಸಗಳಾಗ್ತಿದೆ. ಅವರ ರಾಜ್ಯಗಳಿಗೆ ಏನೇನು ಅನುದಾನಗಳು ಬರಬೇಕು ಬರ್ತಾ ಇದೆ. ಕರ್ನಾಟಕಕ್ಕೆ ಕುಮಾರಸ್ವಾಮಿಯಿಂದ ಏನು ಕೊಡುಗೆನೂ ಬಂದಿಲ್ಲ. ಯಾಕೆ ಹೇಳ್ತಿದ್ದೀನಿ ನಾನು? ಮೊದಲನೇ ಕುಮಾರಸ್ವಾಮಿ ಅವರು ಅದಾದ ನಂತರದಲ್ಲಿ ಇವತ್ತು ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಆಗಬೇಕು. ಈಗೇನು 4 ಪೋರ್ಟ್ಫೋಲಿಯೋ ಅಂತಾರಲ್ಲ, ಇದು ಮುಖ್ಯವಾದ ಪೋರ್ಟ್ಫೋಲಿಯೋ. ಒಂದು ಉಪಮುಖ್ಯಮಂತ್ರಿ, ಅದಾದಮೇಲೆ ಬೆಂಗಳೂರಿನ ಉಸ್ತುವಾರಿ ಸಚಿವರು, ಅದಾದಮೇಲೆ KPCC ಅಧ್ಯಕ್ಷರು ಸಹ ಅವರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಡೀ ಕರ್ನಾಟಕದ ಕೇಂದ್ರೀಕೃತವಾಗಿರುವಂಥ ಏನು ಹಣ ಇದು ಈಗ ಬಂದಿದೆಯಲ್ಲ, ಅದಕ್ಕೆ ಫ್ಲೋ ಬಂದಿರೋದು ಬೆಂಗಳೂರಿಗೇನೆ ಅತಿ ಹೆಚ್ಚಾಗಿ. ಮತ್ತು 62,000 ಕೋಟಿಗಳನ್ನ ಖರ್ಚು ಮಾಡೋದಕ್ಕೆ ರೆಡಿಯಾಗಿದೆ. ರಾಜ್ಯದ ಯಾವುದೇ ಬೇರೆ ಜಾಗಗಳಿಗೆ ಇನ್ನೂ ಸಹ ದುಡ್ಡು ಹೋಗಿಲ್ಲ. ಈ ಸಲದ 4 ಲಕ್ಷ ಕೋಟಿಯ ಬಜೆಟಲ್ಲಿ ರೈತರಿಗೆ ಅತಿ ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಒಂದು ವಿಷಯ. ಇವತ್ತು ಏನು ಇವರು ಒಳಜಗಳಗಳಾಗ್ತಾ ಇದೆ ಅಂದರೆ, ಎರಡೂ ಪಕ್ಷಗಳಲ್ಲೂ ಸಹ BJP ಮತ್ತು ಕಾಂಗ್ರೆಸ್ಸಲ್ಲಿ ಯಾವ ಜಾತಿಯವರಿಗೆ ಎಷ್ಟು ಪೋರ್ಟ್ಫೋಲಿಯೋ ಕೊಡಬೇಕು ಅನ್ನೋದು ಮಾತಾಡ್ತಿದ್ದಾರೆ ಬಿಟ್ಟು, ಯಾವ ಬುಡಕಟ್ಟು ಜನಾಂಗದವರಿಗೆ, ಯಾವ್ಯಾವ ಮಕ್ಕಳಿಗೆ, ಯಾರ್ಯಾರಿಗೆ ಮೊಟ್ಟೆ ಹೋಗಿಲ್ಲ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಇವತ್ತು ಮಾತಾಡ್ತಿರೋದು ಯಾವ ಜಾತಿಗೆ ಎಷ್ಟು ಕೊಡಬೇಕು ಅಂತ. ಆಯಿತು, ನೀವೆಲ್ಲ ದೊಡ್ಡ ಜಾತಿಗೆ ಕೊಟ್ಕೊಂಡು ಬರ್ತಾ ಇದ್ರೆ, ಚಿಕ್ಕ ಈಗ ಸುಮಾರು 2 ಲಕ್ಷ 1.5 ಲಕ್ಷ 50,000 ಜನಸಂಖ್ಯೆ ಇರುವಂಥ ನೀವು ಪಂಗಡಗಳಿಗೆ ಏನು ಮಾಡ್ತೀರಾ? ಯಾವಾಗ ನಾವು ಜಾತಿಯಿಂದ ಹೋಗ್ತೀವಲ್ಲ ಮೇಡಮ್, ಸ್ಟ್ಯಾಟಿಸ್ಟಿಕ್ಸ್ ತೊಗೊತಾರೆ. ಕರೆಕ್ಟ್. ಈಗ ಕುರುಬರಿಗೆ ಇಷ್ಟು ಕೊಟ್ಟಿದ್ದೀವಿ, ದಲಿತರಿಗೆ ಇಷ್ಟು ಕೊಟ್ಟಿದ್ದೀವಿ, ಅದಾದ್ಮೇಲೆ ಮುಸಲ್ಮಾನರಿಗೆ ಇಷ್ಟು ಕೊಟ್ಟಿದ್ದೀವಿ ಅಂತ. ನಾನು ಯಾಕೆ ಹೇಳಕ್ಕೆ ಹೋಗ್ತೀನಿ ಅಂದರೆ, ಇವತ್ತು ಯಾವ ರೀತಿ ಆಗೋಗಿದೆ ಅಂದರೆ, ದೊಡ್ಡ ಜಾತಿಯವನ್ನೇನಾದರೂ ದೊಡ್ಡ ತಪ್ಪು ಮಾಡಿದರೆ ಅದನ್ನು ಯಾರೂ ತಲೆಗೆ ಹಾಕ್ಕೊಳ್ಳಲ್ಲ. ಇವತ್ತು ಮೈಸೂರಲ್ಲಿ ಆಗಿರೋ ವಿಷಯನೂ ಅಷ್ಟೇ. ಈಗ ತಪ್ಪೇ, ಯಾರು ಮಾಡಿದ್ರು ತಪ್ಪೇ. ಯಾಕೆ ನೀವು ಶಿಕ್ಷೆಗಳನ್ನ ಕೊಡ್ತಾ ಇಲ್ಲ? ಈಗ ಏನಾಗೋಗಿದೆ ಅಂದರೆ, ಇವನು ಕಾಂಗ್ರೆಸ್ಸಿಗೆ ಓಟ್ ಹಾಕಿದನೋ ಇಲ್ವೋ ಅನ್ನೋದ್ರ ಬಗ್ಗೆನೇ ಮುಖ್ಯವಾದ ಚರ್ಚೆಗಳು ನಡೆಯುತ್ತೆ. ಅಂದರೆ ಈ ಜಾತಿಯವರು ಕಾಂಗ್ರೆಸ್ಸಿಗೆ ಓಟ್ ಹಾಕಿರ್ಬೋದೋ ಇಲ್ವೋ, ಹಾಕಿದ್ರು ಅಂದರೆ ಅವ್ರುಗಳ ಶಿಕ್ಷೆನೇ ಆಗೋದಿಲ್ಲ. ಈಗ
ನಾನು ಆಡಳಿತ ಪಕ್ಷ ಹೇಳ್ತಿರೋದು ಯಾಕೆ ಅಂದರೆ ಇವತ್ತು ನಾವು ಮಾಡಬೇಕಾಗಿರೋ ಕೆಲಸ ಏನಂದರೆ ರಾಜ್ಯದಲ್ಲಿ ಜನಸಾಮಾನ್ಯನಿಗೆ ನೀವು ಏನು 5 ಗ್ಯಾರಂಟಿ ಕೊಟ್ಟ ಮೇಲೆ ಮುಂದಕ್ಕೆ ಉಳಿದಿತ್ತಲ್ಲ ಅದನ್ನ ಯಾರು ಕೊಡೋರು? 5 ಗ್ಯಾರಂಟಿಗಳಲ್ಲಿ ನೀವು ಪೂರ್ತಿ ಬ್ಯುಸಿಯಾಗಿ ಹೋಗಿದ್ದೀರಾ. ರಾಜ್ಯದ ಬೊಕ್ಕಸ ಖಾಲಿ ಆಗೋ 5 ಗ್ಯಾರಂಟಿನೇ ಅಭಿವೃದ್ಧಿ ಅಲ್ಲ. ಆಮೇಲೆ 3 ತಿಂಗಳಿಂದ ಇದು ಏನು ಗೃಹಲಕ್ಷ್ಮಿ ಬಂದಿಲ್ಲ, ಅನ್ನಭಾಗ್ಯದ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಒಂದೇ ಒಂದು ಬರ್ತಿರೋದು ಏನು ನಿಮ್ಮ ಎಲೆಕ್ಟ್ರಿಸಿಟಿ. ಗೃಹ ಜ್ಯೋತಿ ಯಾಕೆ ನಾವು ಕಟ್ಟಲ್ವಲ್ಲ? ನಾವು ಕಟ್ಟಿದ್ರೆ ಅದನ್ನು ಇದಾಗ್ತಿತ್ತು. ಗೃಹ ಜ್ಯೋತಿ ಒಂದೇ ಒಂದು ಸರಿಯಾಗಿ ಹೋಗ್ತಿರೋದು. ಮತ್ತು ಬಸ್ಸು ಏನು ಮಹಿಳೆಯರಿಗೆ, ಆಮೇಲೆ ಆ ಬಸ್ಗಳು ಸಹ ಇಲ್ಲ. ಇವತ್ತು ನೀವು ಮನೆಯಿಂದ ಹೊರಟು ಬರ್ಬೇಕಾದ್ರೆ ನಿಮ್ಗೆ ಕೆಂಪು ಬಸ್ ಸಿಕ್ಕುತ್ತೆ, ಹೋಗ್ಬೇಕಾದ್ರೆ ಪುನಃ ರಾಜಹಂಸದಲ್ಲಿ ಹೋಗ್ಬೇಕಾಗುತ್ತೆ. ಅಂದ್ರೆ ಜನಕ್ಕೆ ಈ ತರ ಮೋಸ ಮಾಡ್ತಾ ಇದೀವಿ ನಾವು. ರೈಟ್. ಈಗ ನೋಡಿ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಆ ಸ್ಥಾನದಿಂದ ಕೆಳಗಿಳಿಸೋವರೆಗೂ ಬಿಡೋದಿಲ್ಲ ಅನ್ನೋ ಮಟ್ಟಕ್ಕಿದೆ. ಈ ಕಡೆ ಹಿಂಗೆ ವಿಜೇಂದ್ರ ಅವ್ರನ್ನ ಕೆಳಗಿಳಿಸೋವರೆಗೂ ಬಿಡೋದಿಲ್ಲ ಅನ್ನೋ ಮಟ್ಟಕ್ಕಿದೆ. ನಾನು ಆಮ್ ಆದ್ಮಿ ಪಾರ್ಟಿಯ ಒಬ್ಬ ವಕ್ತಾರನಾಗಿ ಏನು ಮಾತಾಡ್ಬೋದಂದ್ರೆ, ಈಗ ಡಿ.ಕೆ. ಶಿವಕುಮಾರ್ ಇಳಿದ್ರು ಸಹ, ರಾಜಣ್ಣ ಅವ್ರು ಬಂದ್ರು ಸಹ ಆಗೋಂಥದ್ದು ಅದೇ ಕೆಲಸ. ಸೊ ಏನ್ ಚೇಂಜಸ್ ಇಲ್ಲ ಅಂತ ನೋಡಕ್ ಚೆನ್ನಾಗಿದ್ದಾರೆ ಡಿ.ಕೆ. ಶಿವಕುಮಾರ್. ಒಳ್ಳೆ ಸೂಟು ಬುಟ್ಟು ಲೂಯಿ ವಿಟನ್ ಇದೆಲ್ಲ ಹಾಕೊಂಡು ಓಡಾಡ್ತಿರೋದ್ರಿಂದ ರಾಜ್ಯದ ಸ್ವಲ್ಪ ಹೆಸರಾದ್ರೂ ಬರ್ಬೋದು ಡಿ.ಕೆ. ಶಿವಕುಮಾರ್ ಇದ್ರೆ ಅಂತೇಳಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಇದೇ ರೀತಿ ಯೋಚನೆ ಮಾಡಬೇಕು. ಕಾಂಗ್ರೆಸ್ ಅವ್ರು ಒಳ್ಳೆ ನಾಯಕ ಯಾರು ಅಂತ ತರ್ತೀರಾ ನೀವು? ಯಾರು ತರ್ತೀರಾ? ಆಯ್ತು, ಡಿ.ಕೆ. ಶಿವಕುಮಾರ್ ಬಿಟ್ಟು ರಾಜಣ್ಣ ಅವರೇ ಬಂದ್ರು. ಆಯ್ತು, ರಾಜಣ್ಣ ಅವರಿಗೆ 5 ಸೀಟ್ ಗೆಲ್ಸೋ ತಾಕತ್ತಿದೆಯಾ? ರಾಜಣ್ಣನೇ ಗೆದ್ದಿದ್ದು ಕಷ್ಟ ಅನ್ಸುತ್ತೆ. ರಾಜಣ್ಣಗೆ ಸೀಟ್ ಸಿಕ್ಕಿದ್ದೇ ಕಷ್ಟದಲ್ಲಿ. ಇವತ್ತು ಮೈಸೂರಲ್ಲಿ ಅವರು ಎಲೆಕ್ಷನ್ ಅಂದಾಜು ಅವ್ರಿಗೆ ಇಲ್ಲ ಅಂತನ? ಅಲ್ಲಲ್ಲ, ಇಲ್ಲ ಅಂತಲ್ಲ, ಇಲ್ಲ ಅಂತಲ್ಲ. 2028 ಬರುತ್ತೆ. ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ತಾರೆ. ನೀವು ಅವರ ಸಾಮರ್ಥ್ಯದ ಬಗ್ಗೆ ಈ ರೀತಿಯಾಗಿ ಮಾತಾಡುವಂತ ಅವಶ್ಯಕತೆನೂ ಇಲ್ಲ. ಅಲ್ಲಿರುವಂತಹ ಅಕ್ಕಪಕ್ಕದ ಸೀಟ್ಗಳಲ್ಲಿ ಹೇಗ್ ಸೋತ್ರು, ಯಾಕೆ ಸೋತ್ರು, ಮಾಜಿ ಕಾನೂನು ಮಂತ್ರಿಗಳು ಯಾಕೆ ಸೋತ್ರು ಅಂತ ಅಲ್ಲೇ ನಿಮ್ಮ ಪಕ್ಕದ ಸತ್ಯನಾರಾಯಣ ಅವ್ರನ್ನ ಕೇಳಿ ನೀವು ಹೇಳ್ತಾರೆ. ಅಲ್ಲಿ ಅವರು ಎಷ್ಟು ಪ್ರಬಲವಾಗಿ ಅವರು ಮತ್ತೆ ಪರಮೇಶ್ವರ್ ಅವರು ಸೇರ್ಕೊಂಡು ಅಘೋಷಿತ ಜಾತಿ ಸಮೀಕರಣ ಇದೆಯಲ್ಲ, ಅದರಲ್ಲಿ ದಲಿತ ವರ್ಗ ಮತ್ತು ಏನು ಅಹಿಂದ ವರ್ಗ ಏನಿದೆಯಲ್ಲ ಅದೇ ಅತಿ ಹೆಚ್ಚಾಗಿರೋದು ಅಂತೇಳಿ ಈಗಾಗಲೇ ರಿಪೋರ್ಟ್. ಅಂದರೆ ನನಗೆ ನಿಮಗೆ ಸಿಕ್ಕಿರೋ ಅಘೋಷಿತ ರಿಪೋರ್ಟ್. ಆ ಘೋಷಣೆ ಆದಾಗ ಏನಾಗುತ್ತೆ ಅಂದರೆ, ಬೇರೆ ಈ ಲಿಂಗಾಯತರು ಒಕ್ಕಲಿಗರು ಏನಿದೆಯಲ್ಲ ಅದ್ರ ಸಂಖ್ಯೆ ಕಮ್ಮಿ ಆಗುತ್ತೆ ಅಂತ ಅದನ್ನ ಹೊರಗಡೆ ಬಿಟ್ಟಿಲ್ಲ. ನಿಮಗೆ ರಾಜಣ್ಣ ಅವರಿಗೆ ನಾನು ಹೇಳ್ತಾ ಇದ್ದೀನಿ ಟಿ ವಿ ಮಾಧ್ಯಮದ ಮೂಲಕ, ನಿಮ್ಗೆ ನಿಜವಾಗ್ಲೂ ಅಷ್ಟು ನಿಮ್ಮ ಜನಾಂಗದವರಿಗೆ ನೀವು ಹೆಲ್ಪ್ ಮಾಡಬೇಕು, ನಿಮ್ಮ ಬುಡಕಟ್ಟು ಜನಾಂಗದವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಇದ್ದರೆ, ನೀವು ಯಾಕೆ ಆ ಜಾತಿ ಸಮೀಕರಣ ಮಾಡಿದ್ರಲ್ಲ ಅದನ್ನು ಯಾಕೆ ಹೊರಗಡೆ ಬಿಡಬಾರ್ದು? ಅದನ್ನು ಬಿಟ್ಟರೆ ನೀವೇನು ಮಾಡೋದೇ ಬೇಕಾಗಿಲ್ಲ. ನಿಮ್ಮ ಏನು ಈ ದಲಿತರು ಶೋಷಿತ ವರ್ಗ ಇದೆಯಲ್ಲ ಅದರ ಜನಸಂಖ್ಯೆನೇ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿದೆ ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ತಪ್ಪು ಮಾಹಿತಿ ಕೊಡಕ್ಕೆ ಹೋಗಬೇಡಿ. ಎಸ್ಪೆಷಲಿ ಆನ್ ದ ಬೇಸಿಸ್ ಆಫ್ ಕಾಸ್ಟ್. ನೋಡಿ, ವಾಲ್ಮೀಕಿ ಸಮುದಾಯದವರು ಆ ಸ್ಥಾನದಲ್ಲಿ ಕೂತ್ಕೊಂಡು ಮತಗಳ ಕ್ರೋಢೀಕರಣ ಅನ್ನೋದಾಗುತ್ತೆ. ಈ ಅಂಶನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಇವತ್ತು ಬಂದಿರುವಂತಹ ವಾಟ್ಸ್ಆಪ್ ಟೆಕ್ನಾಲಜಿಯಲ್ಲಿ ಬಂದಿರುವಂತಹ ಯೂನಿವರ್ಸಿಟಿಯಲ್ಲಿ ಬಂದಿರುವಂತಹ ಆದಷ್ಟು ಬೇಗ ರಿಲೀಸ್ ಮಾಡಬೇಕು. ಒಂದೇ ಮಾತು ಹೇಳ್ತೀನಿ. ಇವತ್ತು ವಾಲ್ಮೀಕಿ ಜನಾಂಗಕ್ಕಾಗಿರ್ಬೋದು, ದಲಿತ ವರ್ಗಕ್ಕಾಗಿರ್ಬೋದು, ಕುರುಬ ವರ್ಗಕ್ಕಾಗಿರ್ಬೋದು, ಕಾಂಗ್ರೆಸ್ ಮತ್ತು ಬಿಜೆಪಿ ಕೊಟ್ಟಿರೋದು ನಾಯಕರನ್ನ ಮಾತ್ರ. ಆ ವರ್ಗದ ಹೆಚ್ಚು ಏನು ನಿಮಗೆ ಬಲಶಾಲಿ ನಾಯಕನ ತೊಗೊಂಡು ಬಂದು ಅವರಿಗೆ ಸೀಟ್ಗಳನ್ನ ಕೊಟ್ಟು ಅವ್ರನ್ನ MP ಗಳನ್ನ ಮಾಡೋದು ಇಲ್ಲ ಮಿನಿಸ್ಟ್ರಿಗಳನ್ನ ಮಾಡೋದು ಮಾಡಿದಾರೆ ಬಿಟ್ಟು, ಕೆಳವರ್ಗದಲ್ಲಿದ್ದಾರಲ್ಲ ಇವತ್ತು ಜೋಪಡಿಗಳಲ್ಲಿದ್ದಾರಲ್ಲ ಅವ್ರನ್ನ ಯಾರು ಸಹ ಅವ್ರ ಮೇಲೆತ್ತಿಲ್ಲ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆನೇ ಮಾತಾಡ್ತಿದ್ದೀವಿ, ಪ್ರಿಯಾಂಕಾ ಖರ್ಗೆ ಬಗ್ಗೆನೇ ಮಾತಾಡ್ತಿದ್ದೀವಿ, ಬೋಸ್ ಬಗ್ಗೆನೇ ಮಾತಾಡ್ತಿದ್ದೀವಿ, ರಾಜಣ್ಣ ಅವ್ರ ಬಗ್ಗೆನೇ ಮಾತಾಡ್ತಿದ್ದೀವಿ. ಯಾಕೆ ಈ ಹೆಸರುಗಳು ಮಾತ್ರ ಮಾತಾಡ್ತಿದ್ದೀವಿ? ಯಾಕೆ ನಾವು ಇನ್ನೂ ಸಹ ಕರ್ನಾಟಕದಲ್ಲಿ ಶ್ರೀರಾಮುಲು ಬಗ್ಗೆನೇ ಮಾತಾಡ್ತಿದ್ದೀವಿ, ಜಾರಕಿಹೊಳಿ ಬಗ್ಗೆನೇ ಮಾತಾಡ್ತಿದ್ದೀವಿ? ನೀವು ಯಾಕೆ ಇನ್ನೂ ಕಾಂಗ್ರೆಸ್ BJP ಈ ವರ್ಗದ ಜನಗಳಿಗೆ ಬಿಟ್ಟು ಇನ್ನು ಕೆಳವರ್ಗದ ಜನಗಳಿಗೆ ನೀವು ಯಾವುದೇ ಕೆಲಸಗಳನ್ನ ಮಾಡಿಲ್ಲ. ಇವತ್ತು ನೀವು ಹೊರಟಿರೋದು ಏನಕ್ಕೆ ಅಂದರೆ, ಈ ವರ್ಗದಲ್ಲಿ ಯಾರಿಗೋ ಒಬ್ಬನಿಗೆ ಮುಖ್ಯಮಂತ್ರಿನೋ, ಈ ವರ್ಗದಲ್ಲಿ ಯಾರಿಗೋ ಒಬ್ಬನಿಗೆ KPCC ಅಧ್ಯಕ್ಷನೋ, ಈ ವರ್ಗದಲ್ಲಿ ಯಾರಿಗೋ ಒಬ್ಬನಿಗೆ ನೀವು ಮಿನಿಸ್ಟರ್ಗಳನ್ನ ಕೊಟ್ಕೊಂಡು ಅವ್ರನ್ನ ಸಮಾಧಾನ ಮಾಡ್ತೀರಾ. ಬಿಟ್ರೆ ಆ ವರ್ಗದ ಜನ ಈಗ ಬುಡಕಟ್ಟು ಏನು ಕಷ್ಟಪಡ್ತಾ ಇದಾರಲ್ಲ ಅವ್ರ ಮಕ್ಕಳ ಪರಿಸ್ಥಿತಿಗಳೇನು, ಅವ್ರ ಎಜುಕೇಶನ್ ನೀವೇನ್ ಮಾಡಿದಿರ ಅದನ್ನ ಹೇಳ್ಬೇಕು ರಾಜಣ್ಣ ಅವರು, ಅದನ್ನ ಹೇಳ್ಬೇಕು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಓಕೆ, ರೈಟ್. ಕಾಂಗ್ರೆಸ್ ಅಂದಾಗ ಎಕ್ಸಲೆಂಟ್ ಮ್ಯಾಂಡೇಟ್ ಈ ಬಾರಿಯ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಂದಿರುವಂಥದ್ದು ಮತ್ತು ತಂದಿರುವಂಥದ್ದು. ಕಾರಣ ಏನು ಅಂತ ನೋಡೋದಾದ್ರೆ, ಒಂದು ಸಿದ್ದರಾಮಯ್ಯ, ಮಗದೊಂದು ಕಡೆ ನಮಗೆ ಕಾಣಿಸುವಂಥದ್ದು ಡಿ.ಕೆ. ಶಿವಕುಮಾರ್. ಸ್ವಾತಿ, KN ರಾಜಣ್ಣ ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ತಮ್ಮದೇ ಆದಂಥ ಡಾಕ್ಟರ್ G. ಪರಮೇಶ್ವರ್ ಅವರು ತಮ್ಮದೇ ಆದಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದಾದರೆ,
ಇತ್ತ ಕಡೆ ನಾವು ಡಿ ಕೆ ಶಿವಕುಮಾರ್ ಅಂದಾಗ ಟ್ರಬಲ್ ಶೂಟರ್ ಅಂತ ಕರೆಸ್ಕೋತಾರೆ, ಸಂಘಟನಾ ಚತುರ, ಚುನಾವಣಾ ಚಾಣಕ್ಯ ಅಂತೆಲ್ಲ ಕರೆಸ್ಕೋತಾರೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ದಾಗ ಸೈಲೆಂಟಾಗಿರ್ತಾರ? ಕೆಲವರು ಬಿ ಜೆ ಪಿ ನಾಯಕರು, ಕೆಲವು ಕಾಂಗ್ರೆಸ್ನ ನಾಯಕರು ಮಾತಾಡಿದ ಪ್ರಕಾರ ಯಾವ ಸಮಯಕ್ಕೆ ಯಾವ ದಾಳವನ್ನು ಪ್ರಯೋಗ ಮಾಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತು ಅಂತಾರೆ. ಅಲ್ಲ, ಸುಮ್ಮನೆ ಕೂತ್ಕೋಬೇಕಂದ್ರೆ ಇಲ್ಲಿ ಆಗ್ತಾ ಇರೋಂಥ ಆದ್ರೂ ಏನು ಅಂತ ನನಗೆ ಏನೂ ಆಗಿಲ್ಲ ಕಾಂಗ್ರೆಸ್ ಆಗಿಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್ ಏನೂ ಆಗಿಲ್ಲ. ಅಲ್ಲ ಅಲ್ಲ ಬಿಜೆಪಿಯಲ್ಲಿ ನಾನು ಅದೇ ಹೇಳ್ತಾ ಬಿಜೆಪಿ ಬೇಡ, ಕಾಂಗ್ರೆಸ್ ಅವ್ರು ಯಾವಾಗ್ಲೂ ಹಂಗೆ ನಮ್ ತಟ್ಟೆ ಕತ್ತೆ ಸತ್ತು ಬಿದ್ದಿರ್ತೈತಿ, ಇನ್ನೊಬ್ರ ತಟ್ಟೆ ನೊಣ ನೋಡಕ್ ಹೋಗ್ತಾರ. ಮನೇಲಿ ಹೆಣ ಸತ್ತು ಬಿದ್ದಿದೆ ಆಯ್ತಾ, ಅದ್ರ ಬಗ್ಗೆ ನೋಡಕತ್ತಾರೆ. ಹೇಳಿ. ಹೆಣ ಸಾಯ್ತಾ ಇದೆ. ಹೆಣ ಸತ್ತಿರಂಗಿಲ್ಲ, ಹೆಣ ಸತ್ತ ಮೇಲೆ ಹೆಣ ಆಯ್ತು, ಮನುಷ್ಯರು ಸತ್ತು ಹೆಣ ಏನು ಅಲ್ಲ, ಆಗಿದೆ. ಹೇಳೋದಕ್ಕೆ ಒಂದು ಹೆಣ ಮಿತಿ ಇಲ್ಲ ಆಗಿದೆ, ಅವ್ರಿಗೆ. ಹೆಣ ಆಗಿ ಬಿದ್ದಿದೆ. ಸತ್ತ ಮೇಲೆ ಹೆಣ ಆಗಿರ್ತದೆ, ಸತ್ತ ಮೇಲೆ ಹೆಣ ಹೆಣ ಸತ್ತ ಬಿದ್ದಾಗ ಆಗಿ ಡಬಲ್ ಸಹ. ನಿಮ್ಮ ಅದು ಕಾಂಗ್ರೆಸ್ಸಿನ ಮನೆಗಳಲ್ಲಿ ವ್ಯಾಖ್ಯಾನ ಅದು. ಬಿದ್ದಿದೆ. ಡಬಲ್ ಅದು ಡಬಲ್ ಸಲ ನಾಲ್ಕು ಸಾಯೋದು. ಇದೆ. ಅದಕ್ಕೆ ನೀವ್ ಏನ್ ಮಾಡ್ತಾ ಇದೀರಿ ಹೇಳಿ ಆಯ್ತಾ? ನೀವು ಜವಾಬ್ದಾರಿ ನಿಮ್ಗೆ ಕೊಟ್ಟಿದ್ದಲ್ಲ, 138 ಜನ ನೋಡಿ, ರಾಜ್ಯ ಜನ ನಿಮ್ಗೆ ಕೊಟ್ಟಿದ್ದಾರೆ mandate. ಈ ತರ ಮಾಡಿ ಅಂತ ನೋಡಿ, ನಿಮಗೆ ರಾಜ್ಯದ ಆಡಳಿತ ಏನಾರು ಅಟ್ಲೀಸ್ಟ್ 138 2 ವರ್ಷ ಆಯ್ತು, 3 ವರ್ಷದಲ್ಲಿ ಕೆಲಸ ಮಾಡಿ ಇಟ್ಕೊಂಡು. ವಿಜೇಂದ್ರ ಅಭಿವೃದ್ಧಿ ಶೂನ್ಯ, ವಿಜೇಂದ್ರ ಭ್ರಷ್ಟಾಚಾರ. ಸರ್, ಅಭಿವೃದ್ಧಿ ಅಂತ ಏನು ಗೊತ್ತೇ ಇಲ್ಲ ಅವ್ರಿಗೆ. ಅಭಿವೃದ್ಧಿ ಅಂದ್ರೆ ಏನಂತ ಕಾಂಗ್ರೆಸ್ ಗ್ಯಾರಂಟಿ ಕೊಡೋದೇ ಅಭಿವೃದ್ಧಿ. ಮುಂದುವರಿತಾರ ಇಲ್ವಾ? ಯತ್ನಾಳ್ ಉಚ್ಚಾಟನೆ ಗ್ಯಾರಂಟಿ ಕೊಡೋದೇ ಅಭಿವೃದ್ಧಿ ಕಾಂಗ್ರೆಸ್ ಅವ್ರಿಗೆ. ಗ್ಯಾರಂಟಿ ಕೊಡೋದೇ ಅಭಿವೃದ್ಧಿ ಕಾಂಗ್ರೆಸ್ ಅವ್ರಿಗೆ. ಸಮಸ್ಯೆ ಆಗಿದೆ. ನಿಮ್ಗೆ ಏನು ಸಮಸ್ಯೆ ಇಲ್ಲ ಬಿಡಿ, ಏನು ಕೆಲಸ ಮಾಡಿದ್ರೆ ತಾನೇ ಸಮಸ್ಯೆ ಗೊತ್ತಾಗುತ್ತೆ. ಅಲ್ಲ ರೀ, ದಾರಿ ನಡ್ಕೊಂಡು ಹೋಗ್ತಿದ್ರೆ ಕಲ್ಲು ಮುಳ್ಳು ಎಲ್ಲ ಗೊತ್ತಾಗುತ್ತೆ. ನೀವು ಏನ್ ಕುತ್ಕೊಂಡಿದ್ರೆ ಏನ್ ಗೊತ್ತಾಗುತ್ತೆ ನಿಮ್ಗೆ? ಅದನ್ನೇ ಇತಿಹಾಸದಲ್ಲಿ ಯಾರು ಇಂಥ ಕೆಲಸ ಮಾಡಿಲ್ಲ, ಗ್ಯಾರಂಟಿ ಕೊಟ್ಬಿಟ್ರೆ ನಾವು ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ಕೊಂಡಿರೋ ಅಂತವ್ರು. ಅದನ್ನೇ ಹೇಳ್ತಾ ಇರೋದು, ಇತಿಹಾಸದಲ್ಲಿ ಫಸ್ಟ್ ಟೈಮ್ ಕಾಂಗ್ರೆಸ್ ಅವರು ಈ ತರ ಕಾಂಗ್ರೆಸ್ ಅವ್ರು ಗೊತ್ತಿಲ್ಲ. ಇದು ಡೈವರ್ಷನ್ ಅದಕ್ಕೆ ಹೇಳಿದ್ದು. ಸಿಎಂ ಇಂದ ಹಿಡ್ಕೊಂಡು ಕಾರ್ಯಕರ್ತರವ್ರಿಗೂ ಅಭಿವೃದ್ಧಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಬಿಡಿ ಅವ್ರಿಗೆ. ಏನ್ ಹೇಳೋಣ ಅವ್ರಿಗೆ? ಅಭಿವೃದ್ಧಿ ಅಂತಂದ್ರೆ ಡೆಫಿನೇಷನ್ ಗೊತ್ತಿಲ್ಲ ಅವ್ರಿಗೆ. ಕಾಂಗ್ರೆಸ್ ಅವ್ರಿಗೆ ಡೆಫಿನೇಷನ್ ಗೊತ್ತಿಲ್ಲ ಅಭಿವೃದ್ಧಿ ಅಂದ್ರೆ ಏನು ಅಂತ. ದೇವೇಗೌಡರು ಅಂತ ನೋಡ್ರಿ, 92 ವರ್ಷ ಸನ್ಮಾನ್ಯ ದೇವೇಗೌಡರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ ನೈತಿಕತೆ ಇಲ್ಲ. ಅದ್ರ ಮಾಡಿ ನೀವು ಮಾತಾಡಕ್ ಹೋಗ್ಬಿಡಿ ನೀವು. ನೋಡಿ ನೋಡಿ, ನೀವು ಮಾಡ್ತಾ ಇರೋಂತ ಇಂಥ ರಾಜಕೀಯದಲ್ಲಿ ಸನ್ಮಾನ್ಯ ದೇವೇಗೌಡರ ತರಕೋಬಿಡಿ ನೀವು. ನೋಡಿ, ಅಂತ ಹಿರಿಯ ವ್ಯಕ್ತಿ ಜನ ನೋಡ್ತಾರೆ, ರಾಜ್ಯ ಜನ ಅದೇ ಪ್ರಶ್ನೆ ಕೇಳ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಇರ್ತಾರಾ ಇರಲ್ವಾ? ಅಲ್ಲೇನಾದ್ರೂ ಸತೀಶ್ ಜಾರಕಿಹೊಳಿ ಅವ್ರು ಕೂತ್ಕೋತಾರ? ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಇರ್ತಾರ ಅಥವಾ ಇನ್ನೊಂದು ಟರ್ಮಿಗೆ ಬೇರೆಯವ್ರು ಚೇಂಜ್ ಆಗ್ತಾರೆ? ಈ ತರ ನೇರ ಪ್ರಶ್ನೆಗಳು ನೇರವಾಗಿ ಹೇಳ್ಬಿಟ್ರೆ ಮುಗ್ದೋಯ್ತಪ್ಪ. ನೇರ ಪ್ರಶ್ನೆಗಳಿಗೆ ನೇರವಾಗಿ ನಾನು ಉತ್ತರ ಕೊಡೋ ತನಕ ಕೇಳಿಸ್ಕೊಳ್ರಿ. ಫಸ್ಟ್ ನೇರವಾಗಿ ಉತ್ತರ ಕೊಡ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಅವರು ಪರ್ಮನೆಂಟ್ ಆಗಿ ಆ ಸೀಟ್ ನಲ್ಲಿ ಕೂತ್ಕೊಳ್ಳೋದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಲೋಕಸಭೆ ಚುನಾವಣೆ ನನ್ನ ನೇತೃತ್ವದಲ್ಲಿ ಹೋಗಬೇಕು ಅನ್ನುವಂಥದ್ದು ಹೈಕಮಾಂಡ್ ನ ಇಚ್ಛೆ ಆಗಿತ್ತು. ಹಾಗಾಗಿ ನಾನು ಲೋಕಸಭೆ ಚುನಾವಣೆಯನ್ನ ಮುಕ್ತಾಯಗೊಳಿಸಿದೆ. ಅದಾದ ನಂತರದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಬಿಬಿಎಂಪಿ ಚುನಾವಣೆ ಘೋಷಣೆ ಆಗುವಂತಹ ಸಾಧ್ಯತೆಗಳು ಇರಬಹುದೇನೋ. ಸೊ ಈ ಒಂದಿಷ್ಟು ಲೆಕ್ಕಾಚಾರಗಳಲ್ಲಿ ಹೈಕಮಾಂಡ್ ಇನ್ನೂ ಕೂಡ ಯೋಚನೆ ಮಾಡ್ತಾ ಇದೆ ಮುಂದುವರಿಬೇಕು ಅಂತ. 2028 ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಒಪ್ಕೊಳ್ಳಿ ಹೇಳ್ಬಿಡಿ. ಬದಲಾವಣೆಗಳು ನಡೀತಾ ರಾಜ್ಯದಲ್ಲೂ ಕೂಡ ಬದಲಾವಣೆಗಳಾಗುತ್ತೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರೇ ಹೇಳಿದಾರ್ರಿ, ಪಾಪ 138 ಜನ ಬರೋದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಕಷ್ಟಪಟ್ಟರು, ಅವರನ್ನೇ ಕಡೆಗಣಿಸ್ಬಿಟ್ರಲ್ರಿ ನೀವು. ಮೂಲ ಕಾಂಗ್ರೆಸ್ಸಿಗರು ಪಾಪ 138 ಜನ ಬರೋದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಕಷ್ಟಪಟ್ಟರು, ಅವರನ್ನೇ ಮುಗಿಸ್ಬಿಟ್ರಿ ನೀವು. ಅವರನ್ನೇ ಮುಗಿಸ್ಬಿಟ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಚೆನ್ನಾಗಿ ಬಳಸ್ಕೊಂಡ್ರಿ. 138 ಜನ ಪಾಪ ಗೆಲ್ಲಿಸ್ಕೊಂಡ್ಬಿಟ್ರು, ಅವ್ರನ್ನ ಮುಳುಗಿಸ್ಬಿಟ್ರಿ ಕಾಂಗ್ರೆಸ್ ಅಲ್ಲಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಳುಗಿಸ್ಬಿಟ್ರಿ ಕಾಂಗ್ರೆಸ್ ಅಲ್ಲಿ. ಮುಖ್ಯಮಂತ್ರಿ ವಿಚಾರ, ಇನ್ನು ಮುಖ್ಯಮಂತ್ರಿ ವಿಚಾರ ಆಯ್ತಾ? ಮುಖ್ಯಮಂತ್ರಿ ವಿಚಾರವಾಗಿ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 2023 ಜನವರಿಯಿಂದ ನಾನು ಇದನ್ನು ಮಾತಾಡ್ಕೊಂಡ್ ಬರ್ತಾ ಇದ್ದೀನಿ. ಯಾವಾಗ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಪ್ರಶ್ನೆ ಬಂದಾಗಿನಿಂದ ಇಲ್ಲಿ ತನಕ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಆಸ್ಪಿರೆಂಟ್ ಇದ್ದೀನಿ, ಡಿ ಕೆ ಶಿವಕುಮಾರ್ ಅವರು ಕೂಡ ಆಸ್ಪಿರೆಂಟ್ ಇದ್ದಾರೆ. ಚುನಾವಣೆ ರಿಸಲ್ಟ್ಸ್ ಬಂದ ನಂತರದಲ್ಲಿ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ನೋಡೋಣ ಅಂತ ಅವತ್ತು ಮಾತಾಡಿದ್ರು. ಇವತ್ತಿನ ದಿನ ಕೂಡ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ
ಹಣೆ ಬರಹದಲ್ಲಿ ಮುಖ್ಯಮಂತ್ರಿ ಆಗುವಂತದ್ದಿದ್ರೆ ಅವರು ಆಗೇ ಆಗ್ತಾರೆ. ಪಕ್ಷಕ್ಕೋಸ್ಕರ ದುಡ್ದಿದ್ದಾರೆ, ಸುಮ್ಮನಿರ್ರಿ. ಪಕ್ಷಕ್ಕೋಸ್ಕರ ದುಡ್ದಿದ್ದಾರೆ, ವಕ್ತಾರರಿಗಿರುವ ಕ್ಲಾರಿಟಿ ಯಾಕೆ ಕಾಂಗ್ರೆಸ್ನ ನಾಯಕರಿಗಿಲ್ವಾ? ಆಗಿದೆ ಅಂತಾರೆ, ಒಬ್ರು ಆಗಿಲ್ಲ ಅಂತಾರೆ. ಈ ಪರಿಸ್ಥಿತಿ ಯಾಕೆ? ಸಿದ್ದರಾಮಯ್ಯ ಅವರು ಹೇಳಿದಾರ ಒಪ್ಪಂದದ ಬಗ್ಗೆ? ಆಗಿರೋ ಘಟನೆನೇ ಇಲ್ಲ ಅಂತ ಹೇಳೋದಿದೆಯಲ್ಲ, ಇದು ಈ ಚಾಕಚಕ್ಯತೆ ಬೇಡ, ಈ ಮಾತುಗಾರಿಕೆ ಬೇಡ. ಅವರಿಬ್ರು ಬಹಿರಂಗವಾಗಿ ಎಲ್ಲೂ ಕೂಡ ಈ ವಿಚಾರಗಳನ್ನ ಚರ್ಚೆ ಮಾಡಿಲ್ಲ. ಅವರಿಬ್ರು ಬಹಿರಂಗವಾಗಿ ಎಲ್ಲೂ ಕೂಡ ಈ ವಿಚಾರಗಳನ್ನ ಚರ್ಚೆ ಮಾಡಿಲ್ಲ. ಅಂಡ್ ಇನ್ನೊಂದು ನಿಮಗೊಂದು ಕ್ಲಾರಿಟಿಯನ್ನ ಕೊಡ್ತೀನಿ. 4 ಗೋಡೆಯಲ್ಲಿ ಕೂತ್ಕೊಂಡು ಇಷ್ಟು ದಿನಗಳ ಕಾಲ ನೀವು ಮುಖ್ಯಮಂತ್ರಿ, ಇಷ್ಟು ದಿನಗಳ ಕಾಲ ನೀವು ಮುಖ್ಯಮಂತ್ರಿ ಅನ್ನುವಂತಹ ಯಾವ ಚರ್ಚೆಗಳು ಕೂಡ ಹೈಕಮಾಂಡ್ ನಲ್ಲಿ ನಡೆದಿಲ್ವಾ ಅನ್ನುವಂಥದ್ದು ಅದು ಒಬ್ಬ ವ್ಯಕ್ತಿ ಒಂದು ಅಧಿಕಾರ. ಡಿ.ಕೆ. ಶಿವಕುಮಾರ್ ಅದನ್ನ ನಾವು ಕಾಂಗ್ರೆಸ್ ಅಲ್ಲಿ ಯಾರು ಹೇಳಿಲ್ಲ, ನಾವು ಹೇಳಿದಿವ. ಅದು ಬಿಜೆಪಿಯ ತಂತ್ರ. ಅದು ನಿಮ್ಮ ಸಚಿವರೇ ಹೇಳಿಕೆ ಕೊಟ್ಟಿದ್ದಾರೆ, ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಜಬರ್ದಸ್ತಿ ಕೂತ್ಕೊಂಡಿದ್ದಾರೆ ಆ ಸೀಟ್ ಮೇಲೆ. ಹೈಕಮಾಂಡ್ ನಮ್ ಯಾವುದೇ ರಾಷ್ಟ್ರೀಯ ಪಕ್ಷಕ್ಕೆ ಹೈಕಮಾಂಡ್ ಅಲ್ಟಿಮೇಟ್ ಹೌದಾ? ಎಲ್ಲ ರಾಜ್ಯದಲ್ಲಿ ಎಲ್ಲ ಒಪಿನಿಯನ್ ಅನ್ನ ಸಂಗ್ರಹ ಆಗುವಂತದ್ದು ಹೈಕಮಾಂಡ್ ನಲ್ಲಿ. ಅದಾದ ನಂತರದಲ್ಲಿ ಎಲ್ರಿಗೂ ಕೂಡ ಮೆಸೇಜ್ ಬರುವಂತದ್ದು. ಸೊ ಹೈಕಮಾಂಡ್ ಆಲ್ರೆಡಿ ತಿಳಿಸಿ ಹೇಳಿರುವಂತದ್ದು. ಅವರು ನಿಜವಾಗ್ಲೂ 4 ಹುದ್ದೆಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಹೊತ್ತಿದ್ದಾರೆ ಅಂತ ಹೈಕಮಾಂಡ್ ಅನ್ಸಿದ್ದಿದ್ರೆ ಅವ್ರನ್ನ ಯಾಕೆ ಲೋಕಸಭೆ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ನಡೀಬೇಕು ಅಂತ ಹೇಳ್ತಿದ್ರು, ಸ್ಥಳೀಯ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ನಡೀಬೇಕು ಅಂತ ಹೇಳ್ತಿದ್ರು. ಡಿ.ಕೆ. ಶಿವಕುಮಾರ್ ಅವರು ಮಹಾರಾಷ್ಟ್ರ ಮಾದರಿ ತರ 45 ಜನ ಶಾಸಕರನ್ನು ಕರ್ಕೊಂಡು ಹೋಗಿ ಬೇರೆ ಎಲ್ಲಿ ಸರ್ಕಾರ ಮಾಡ್ಬಿಡ್ತಾರೋ ಅಂತ ಅಂದ್ಬಿಟ್ಟು ನಿಮ್ಗೆ ಭಯ ಎದುರಿಸಿ ಡೆಲ್ಲಿಗೆ ಹೋಗ್ಬಿಟ್ಟು ಎದುರಿಸಿ ಇಟ್ಕೊಂಡಿರೋಂಥದ್ದು ನೀವು. ನೋಡಿ, ಅಲ್ಲಿ ಅಧಿಕಾರ ಇದೆ, ಹಾಗಾಗಿ ಒಂದಷ್ಟು ಆಸೆ ಆಕಾಂಕ್ಷೆಗಳಿರ್ತವೆ. ನಾನ್ ಕೂತ್ಕೋಬೇಕು, ನೀನ್ ಕೂತ್ಕೋಬೇಕು, ಜಂಜಾಟ ತೀರಾ ಸಹಜ ಅನ್ಕೋಣ. PM ಹುದ್ದೆ ಕಚ್ಚಾಟ ಮಾಡ್ದಂಗೆ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಬಿಜೆಪಿಲಿ. ಯಾರು ಕೊಟ್ಟಿದ್ದು? ಯಾರು ಕೊಟ್ಟಿದ್ದಾರೆ? PM ಹುದ್ದೆ ಅನ್ನೋ ರೇಂಜ್ಗೆ ವಿಜೇಂದ್ರ ಅವರ ಸ್ಥಾನ ಇಟ್ಕೊಂಡ್ಬಿಟ್ಟು ಅವ್ರು ಇಳಿಬೇಕು ಅಂತ ಒಂದಷ್ಟು ಜನ ವಿಜೇಂದ್ರ ಅವರೇ ಇರ್ಬೇಕು ಅನ್ನೋ ಅರ್ಥ ಆಗ್ತಾ ಇಲ್ಲ. ಸಿಂಪಲ್ ಉದಾಹರಣೆ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ರಾಜ್ಯಾಧ್ಯಕ್ಷರು ಅನ್ನೋದು ಅಂತ ದೊಡ್ಡ ಪೋಸ್ಟೇ, ಅರ್ಥ ಮಾಡ್ಕೊಳ್ಳಿ. ಅಧ್ಯಕ್ಷ ಹುದ್ದೆಗೆ ನೀವು ದಯವಿಟ್ಟು ಕಂಪೇರ್ ಮಾಡಿ. ಅದನ್ನೇ ಹೇಳ್ತಿರೋದು. ಜನರಿಗೆ ಸುದ್ದಿ ತಿಳಿಸಬಾರ್ದು. ಮಕ್ಕಳು ಟೋಪಿ ಗೊತ್ತಾಗೋದಿಲ್ಲ ಜನರಿಗೆ. ಪಕ್ಷದಲ್ಲಿ ನಡೀತಾ ಇರುವಂತಹ ಸಮಸ್ಯೆ ಬಗ್ಗೆ ಹೇಳಿ. ಪಕ್ಷದಲ್ಲಿ ನಡೀತಾ ಇರುವಂತಹ ಸಮಸ್ಯೆ ಬಗ್ಗೆ ನೋಡಿ. ನಾನು ಇಲ್ಲಿ ಒಂದು ಹೇಳ್ತಾ ಇದ್ದೀನಿ, ಸ್ವತಃ ನೇರವಾಗಿ ರಾಜಣ್ಣ ಅವ್ರು ಏನ್ ಹೇಳ್ತಾ ಇದಾರ, ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಬಿಡಿ ಸರ್, ಏನ್ ಅಂತ ದೊಡ್ಡ ಹುದ್ದೆ, ಅಂತ ದೊಡ್ಡ ಅಧಿಕಾರ, ಭಾರತೀಯ ಜನತಾ ಪಕ್ಷದ ವಿಚಾರನ ಆಗ್ಲೇ ನಾನು ಸ್ಪಷ್ಟ ಮಾಡಿದೆ. ನಮ್ದು ಇವಾಗ ಪೂರ್ತಿ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ್ಬಿಟ್ಟಿದೆ. 2-3 ದಿವಸದಾಗ ಅದು ಮುಗಿದು ಹೋಗುತ್ತೆ ಅಂತ ಹೇಳಿ 3 ತಿಂಗಳಾಯ್ತು ಚಿಂತಿಲ್ಲ ಅಂತ ಹೇಳಿ 3 ತಿಂಗಳಾಯ್ತು ಅಂತೀನಿ. ಅದು ಮುಗಿದು ಅಲ್ಲ, ಇವಾಗ ಪ್ರೊಸೆಸ್. ಅದಕ್ಕೆ ಮಠ ಮಂದಿರಗಳಲ್ಲಿ ವಿಜೇಂದ್ರ ಅವರು ಬೇಡ್ತಾ ಇದ್ದಾರೆ, ತಪ್ಪಾಗ್ಬಿಟ್ಟಿದೆ, ನನ್ನಿಂದ ತಪ್ಪಾಗ್ಬಿಟ್ಟಿದೆ, ಪಕ್ಷ ಸಂಘಟನೆ ನನ್ನ ಕೈ ಮಾಡಕ್ ಸಾಧ್ಯ ಆಗ್ಲಿಲ್ಲ, ದಯಮಾಡಿ ನನಗೆ ಅವಕಾಶ ಮಾಡ್ಬೇಡಿ, ಮಠಗಳು ನನ್ನ ಜೊತೆ ನಿಂತ್ಕೊಳ್ಳಿ, ತಂದೆನ ಮಗರು ಮಠವರು ಜೊತೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು ಈ ರೀತಿ ಮಾತಾಡಿ ಜನ ಏನ್ ತಿಳ್ಕೊ. ಓಕೆ, ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟಿಸ್ತಾರ, ತಿಳಿ ಹೇಳ್ತಾರ ಹೈಕಮಾಂಡ್ ಅವರು. ವಿಜೇಂದ್ರ ಅವ್ರು ಮುಂದುವರಿತಾರ, ಬೇರೊಂದು ತಂದು ಕೂರಿಸ್ತಾರ, ಹೆಂಗೆ? ನಾನು ಆಗ್ಲೇ ಒಂದು ಸ್ಪಷ್ಟವಾಗಿ ನಿಮಗೆ ತಿಳಿಸಿದೆ. ಹೈಕಮಾಂಡ್ ಏನು ಸೂಕ್ತವಾದಂತ ನಿರ್ಣಯ ತಗೋಬೇಕಾಗ್ತದ, ಅದರ ಎಲ್ಲಾ ಸಾಧಕ ಬಾಧಕಗಳನ್ನ ತಿಳಿದುಕೊಂಡು ಅದನ್ನ ತೆಗೆದುಕೊಂಡು ಗಮನದಾಗ ಇಟ್ಕೊಂಡು ಆ ನಿರ್ಣಯ ತಗೋಬೇಕಾಗತ್ತೆ. ಆ ನಿರ್ಣಯ ನಿಶ್ಚಿತವಾಗಿ ಹೈಕಮಾಂಡ್ ತಗೊಳ್ತದೆ. ಅದ್ರಾಗ 2 ಮಾತು ಸ್ವತಃ ಯತ್ನಾಳ್ ಅವರು ಹೇಳಿದ್ರು. ನಾವ್ರೇನು 3 ಜನ ನಮ್ಮ ಪ್ರಧಾನಮಂತ್ರಿಗಳಿರ್ಬೋದು, ರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು, ಅಮಿತ್ ಶಾಜಿ ಅವ್ರು ಇರ್ಬೋದು, ಅವ್ರು ಏನ್ ತೆಗೆದುಕೊಳ್ಳೋ ನಿರ್ಣಯಕ್ಕೆ ನಾ ಬದ್ದಿದ್ದೀನಿ ಅನ್ನುವಂಥದ್ದನ್ನ ನೋಟಿಸ್ ಕೊಡೋ ದಿವಸನ ಮುಂಚೆನೇ ಹೇಳಿದಾರು, ಬೆಳಗ್ಗೆನೇ ಹೇಳಿರುವಂತ ಒಂದು ವಿಚಾರ. ನಾನಿಲ್ಲಿ ಏನ್ ಹೇಳಿ ಬಯಸ್ತಾ ಇದ್ದೀನಿ ಅಂತಂದ್ರೆ,
ಇಲ್ಲಿ ನಾವೇ ಇದು ವಿರೋಧ ಪಕ್ಷ. ಅವರಿಷ್ಟು ಹೇಳಿದ್ರಲ್ಲಿಗೆ ಕಾರ್ಯಕ್ರಮ ಸಮಾಪ್ತಿ ಆಯ್ತು ಸರ್ಕಾರ- ಅಷ್ಟೇ. ಇಷ್ಟು ಹೇಳ್ಬಿಟ್ರೆ ಮುಗ್ದೋಯ್ತು. ನೋಡಿ, ಯಾಕೆ ಹೈಕಮಾಂಡ್ ನೀವು ನೋಡ್ಕೊಳ್ಳುತ್ತೆ. ಮಾತಾಡಲ್ಲ, ನೀವೇನ್ ತಲೆ ಕೆಡ್ಸ್ಕೊಂಬಿಡಿ, ಮಾತಾಡಿ ಹೇಳ್ಬೇಕು. ಬಿಡಿ. ಹೇಳ್ಬೇಕು ಅವ್ರಿಗೆ. ಮಾತಾಡಕ್ ಬಿಡಿ. ಹಂಗೆ ನೀವು ಯಾಕೆ ಹೇಳ್ಬೇಕು. ಕಾಂಗ್ರೆಸ್ ಅವ್ರು ಯಾವಲ್ಲಿ ಅವ್ರು ಇವ್ರು ಯಾರು ಹೇಳ್ತಾರೆ? ಹೇಳಕ್ ಬಿಡ್ತಾ ಇಲ್ಲ. BJP ಉತ್ತರ ಮಾತಾಡಿ ಕೊಡಲ್ಲ. ಬಿಡಿ. ಅವ್ರು ಉತ್ತರ express ಕೊಡಲ್ಲ. ಯಾರು ಹೇಳಕ್ ಬಿಡ್ತಾ ಇಲ್ಲ. ಉತ್ತರ ಇದು ಕೊಡಲ್ಲ. ಕಾರ್ಯಕ್ರಮ. ಮಾತಾಡಿ ಬಿಡಿ. ಸ್ವತಂತ್ರ ನಿಮ್ಮ ಕಾರ್ಯಕ್ರಮ ಅಲ್ಲ. ಹೈಕಮಾಂಡ್ ಯಾರಿಗಾದ್ರೂ ಬೆಲೆ ಕೊಡ್ತಾ ಇದ್ದಾರಾ? ಮಾತಾಡಿ ಬಿಡಿ ಮೇಡಮ್, ಮಾತಾಡಿ ಬಿಡಿ. ಯಾರಿಗಾದ್ರೂ ಬೆಲೆ ಕೊಡ್ತಾ ಇದ್ದಾರಾ ಅವರು? ಸಮರ್ಥವಾಗಿ ಉತ್ತರ ಕೊಡೋದಕ್ಕಾಗೋದಿಲ್ಲ. ಹೈಕಮಾಂಡ್ ನೋಡ್ಕೊಳತ್ತೆ ಬಿಡ್ರಿ. ರೇ, ನೀನ್ ನೀವು ಎರಡು ಕೇಳಿದ್ರೆ ದಿನ ಸಾಲ ಮಾತಾಡಿ. ಬಿಡಿ. ನೀವೇ ಉತ್ತರ ಕೊಡಲ್ಲ. ಅವ್ರು ಮಾತಾಡಕ್ ಬಿಡಿ ನೀವು. ಅಷ್ಟೇ. ಅವ್ರು ಮಾತಾಡಕ್ ಬಿಡಿ ಅವರು. ನಾನು ಆಂಕರ್ ಹತ್ರ ಮಾತಾಡ್ತಾ ಇದ್ದೀನಿ. 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 ಯಾವ ಗೋಳ ಇಲ್ಲ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ತೆಗೆದು ನೋಡೋಣ. ನೀವು 3.5 ವರ್ಷ ಏನ್ ಮಾಡಿದ್ರಿ? ನಾವೇನ್ ಮಾಡಿದ್ರಿ? ನೋಡೋಣ ಬನ್ನಿ. 3.5 ವರ್ಷ ನೀವೇನ್ ಮಾಡಿದ್ರಿ? ನಾವೇನ್ ಮಾಡ್ತಾ ಇದೀವಿ? ಕೂತ್ಕೊಂಡು ತಾಳಿ ಮಾಡೋಣ ಬನ್ನಿ. 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 ನಾವ್ ಏನ್ ಮಾಡಿದ್ವಿ? ಟ್ಯಾಲಿ ಮಾಡೋಣ ಬನ್ನಿ. ಬನ್ನಿ, ಟ್ಯಾಲಿ ಮಾಡೋಣ. ಹಂಗೆ ಬಿಡಿ. ಬನ್ನಿ, ಡೈವರ್ಷನ್ ಟ್ಯಾಲಿ ಮಾಡೋಣ. ಯಾವ ಡೈವರ್ಷನ್? ಯಾವ ಡೈವರ್ಷನ್? ನೇರವಾಗಿ ಉತ್ತರ ಕೊಡ್ತಾ ಇದ್ದೀನಿ ನಾನು. ನೇರವಾಗಿ ಉತ್ತರ ಕೊಡ್ತಾ ಇದ್ದೀನಿ ನಾನು. ಓಕೆ ನೀವು ಪ್ಲೀಸ್ ಪಾಪ ಅವ್ರಿಗೇನು ಹೇಳ್ಬೇಡಿ. ಅವ್ರಿಗೆ ಹೇಳ್ಬೇಕು ನಾನು ಅವ್ರಿಗೆ ಹೇಳ್ತೇನೆ. ಅವ್ರಿಗೆ ಏನ್ ಹೇಳಕ್ ಹಾಕಿಲ್ಲ ನಾನು. Please continue. ಹೇಮಂತ್ರಿ ಸಾಹೇಬ್ರೆ, time ಆಯ್ತು. ನಾನೇನ್ ಹೇಳ್ತಾ ಇದ್ದೀನಿ, Okay, you continue. ಜನ ನಮ್ಮ ಎಲ್ಲಾರ್ದು ಅಭಿಪ್ರಾಯ ತಿಳ್ಕೊಬೇಕು. ಅಂತಿಮವಾಗಿ ನಿರ್ಣಯ ಮಾಡ್ಬೇಕಾದವ್ರು ನಾವಲ್ಲ, ಈ ರಾಜ್ಯದ ಮಾಧ್ಯಮತೆ ನಿರ್ಣಯ ಮಾಡ್ಬೇಕು ಅಲ್ವಾ? ಅದಕ್ಕೆ ನಾವೇನ್ ಹೇಳ್ಬೇಕು ಅಂತ ಹೇಳಕ್ ನಮ್ದು ಅವ್ರಿಗೆ ಅವಕಾಶ ಈಗ ಒಂದು ಕೊಟ್ಟು ಸಣ್ಣ ಪಾಸ್ ತಗೊಳ್ಳೋಣ. ಜನ ನಿರ್ಣಯ ಮಾಡಿದ್ರು, ನಿಮ್ಮನ್ನು ಇಳಿಸಿದ್ದಾರೆ. ಹೌದು. ಅಟ್ಲೀಸ್ಟ್ ಈಗಲಾದ್ರೂ ಎಚ್ಚೆತ್ಕೋಬೇಕಲ್ವಾ? ಈಗಾದ್ರೂ ಬುದ್ಧಿ ಕಲಿಬೇಕಲ್ವಾ? ನಮ್ಮನ್ನು ಸೋಲ್ಸ್ಬಿಟ್ಟಿದ್ದಾರೆ ಜನ. ಇನ್ನಾದ್ರೂ ಬುದ್ಧಿ ಕಲ್ತ್ಕೊಂಡು ನಮ್ಮ ರಾಜ್ಯದಲ್ಲಿ ಬಿಜೆಪಿನ ಬಲಪಡಿಸೋಣ, ಈ ಮನೋಭಾವನೆ ಕಾಣ್ತಿಲ್ವಲ್ಲ? ನೋಡಿ, ನಾನು ಆಗ್ಲೇ ಆರಂಭದಲ್ಲಿ ಹೇಳಿದ್ನಲ್ಲ ದೇವಶ್ರೀ ಮೇಡಮ್, ಯಾವ ಹೋರಾಟದಾಗ ನಾವು ಫೇಲ್ ಆಗಿದೀವಿ ಅನ್ನೋದು ಒಂದಾದ್ರೂ ಉದಾಹರಣೆ ಕೊಡಿ ಅಂತ ನಾನು ಆರಂಭದಲ್ಲೇ ಕೇಳಿ. ಹೋರಾಟ ಬಿಡ್ರಿ ಸರ್, ಚುನಾವಣೆಗೆ ಮನೆ ಕಳಿಸಿದಾರೆ. ನಾವು ವಿರೋಧ ಪಕ್ಷ ಆಯ್ತು, ಮತ್ತೆ ಅದನ್ನ ಗೌರವದಿಂದ ಸ್ವೀಕಾರ ಮಾಡಿ ಒಂದು ಕಾವಲುಗಾರ ಪಕ್ಷವಾಗಿ ಇವತ್ತು ನಾವೇನ್ ಹೋರಾಟ ಮಾಡ್ಬೇಕು? ಒಬ್ರು ಎಡಕ್ಕೆ ಒಬ್ರು ಬಲಕ್ಕೆ ಹೋದ್ರೆ ಪಕ್ಷ ಹೆಂಗೆ, ಆಗುದಿಲ್ಲ. ಸಂಘಟನೆ ಹೆಂಗೆ? ನೋಡಿ, ಸರ್ಕಾರದ ವಿರುದ್ಧ ಹೋರಾಟದಾಗ ಎಲ್ಲರೂ ಕೂಡ ಹೋರಾಟ ಮಾಡಿದ್ದೈತಿ. ವೈಯಕ್ತಿಕವಾಗಿ ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ ಭೇದದಿಂದ ಅವ್ರದ್ದು ಇರುವಂತದ್ದು ಒಂದು ನಾನು ಹೇಳ್ಬಯಸ್ತಾ ಇದ್ದೀನಿ. ಇನ್ನೊಂದು ನೋಡಿ, ಯತ್ನಾಳರು ಇವತ್ತು ಮಾತಾಡ್ತಾರೆ, ಪಕ್ಷ ಸಂಘಟನೆ ಮಾಡೋದಕ್ಕೆ ಏನೋ ಪ್ರಯತ್ನ ಮಾಡ್ತಿದಾರಂತೆ ಯತ್ನಾಳವರು. ಅದಕ್ಕೆ ವಿಜಯೇಂದ್ರವರು ಟಾನ್ ಕೊಡ್ತಾರೆ, ಪಕ್ಷ ಸಂಘಟನೆ ಮಾಡ್ತಾರಂತೆ, ಹಿರಿಯರು ಮಾಡ್ಕೊಳ್ಳಿ. ಸಂಘಟನೆ ಅಂದ್ರೆ ಒಬ್ಬೊಬ್ಬರೇ ಮಾಡ್ಕೊಳ್ಳೋದಾ? ನೋಡಿ, ಈಗ ಒಬ್ರು ಜವಾಬ್ದಾರಿತ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಅಧ್ಯಕ್ಷನಾಗಿ ರಾಜ್ಯದಾಗ ಒಂದು ರಾಷ್ಟ್ರೀಯ ಪಕ್ಷ ಇದು, ಅವ್ರ ಗೌರವದಿಂದ ಇವತ್ತಿನವರೆಗೂ ಯತ್ನಾಳ್ ವಿರುದ್ಧವಾಗಿ ವಿಜಯೇಂದ್ರ ಎಲ್ಲೂ ಮಾತಾಡಿಲ್ಲ. ಸಂಘಟನೆ ಮಾಡ್ತೀನಿ ಅನ್ನೋದಕ್ಕೆ ಆಯ್ತು, ಹಿರಿಯರಿದಾರ ಸಂಘಟನೆ ಮಾಡ್ಲಿ ಅಂತ ಹೇಳಿ ಅದನ್ನ ಅವರು ಸ್ಪೋರ್ಟಿವ್ ಆಗಿ ತಗೊಂಡಿದಾರಲ್ಲ, ಸಕಾರಾತ್ಮಕವಾಗಿ ಮಾತನಾಡಿದಾರಲ್ಲ, ಟೀಕೆ ಮಾಡಿಲ್ವಲ್ಲ. ಅವ್ರನ್ನ ಎಲ್ಲ ಯಾವತ್ತಾದ್ರೂ ಯತ್ನಾಳ್ ಅವ್ರನ್ನ ವಿಜಯೇಂದ್ರ ಅವ್ರು ಟೀಕೆ ಮಾಡಿದ್ದುಂಟ? ಇಲ್ವಲ್ಲ. ಯಾಕಂದ್ರೆ ಅವರೊಬ್ರು ಸೀನಿಯರ್ ನಾಯಕ. ನೋಡಿ, ಅವರು ಪಕ್ಷದ ವೈಯಕ್ತಿಕವಾಗಿ ನಾನು ಪ್ರತಿಯೊಂದ್ಸಲ ನಾನು ಸುಮಾರು ಸಾರಿ ಡಿಬೇಟ್ ಬಂದಿದ್ದೀನಿ, ಬಣ ಬಡಿದಾಟದಾಗ ಇದ್ದೀನಿ, ಎಲ್ಲ ಸಾರಿ ಇದ್ದೀನಿ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಅದು ವೈಯಕ್ತಿಕವಾದಂತ ಭಿನ್ನಾಭಿಪ್ರಾಯ. ಅದನ್ನ ಬಿಡೋಣ. ನಾವು ಈ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಏನಾಗೈತಿ ಅನ್ನುವಂಥದ್ದನ್ನ ನಾವೇನು ಹೋರಾಟ ಮಾಡಬೇಕು, ಒಂದು ವಿರೋಧ ಪಕ್ಷವಾಗಿ ಹೋರಾಟ ಮಾಡ್ಕೊತ ಬಂದಿದ್ದೀವಿ ಅಂತ ನಾನು ಸ್ಪಷ್ಟಪಡಿಸಿದೆ. ಎಲ್ಲೂ ನಾವು ಫೇಲ್ ಆಗಿಲ್ಲ ಆ ವಿಚಾರದಾಗ. ನೋಡಿ, ಇವತ್ತು ನಾನು ಒಂದು ವಿಚಾರ ಹೇಳ್ತಾ ಇದ್ದೀನಿ. ಆಗಲೇ ಆಪ್ತ ವಕ್ತಾರ ಸ್ನೇಹಿತರು ಹೇಳಿದ್ರು, ಅನುದಾನದ ವಿಚಾರದಾಗ ಕೇಂದ್ರ ನಮ್ಗೆ ಸ್ಪಂದಿಸಿಲ್ಲ ಅಂತೇಳಿ. ಮೊನ್ನೆ ನಾನು ಆನ್ ದ ರೆಕಾರ್ಡ್ ಐ ಆಮ್ ಸ್ಪೀಕಿಂಗ್ ಆನ್ ದ ರೆಕಾರ್ಡ್ ಏನು ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ರವರು ಕೇಂದ್ರದ ಸನ್ಮಾನ ಸಚಿವರು ಬಂದಾಗ ರಾಜ್ಯದ ಮತ್ತು ಕೃಷಿ ಗ್ರಾಮೀಣಾಭಿವೃದ್ಧಿ ಕಂದಾಯ ಸಚಿವರ ಜೊತೆ ಸಭೆ ಮಾಡ್ತಾರ. ಸಭೆ ಮಾಡಿ ಸರ್ಕಾರದ ಯೋಜನೆಗಳ ಸಾಧನೆ ಪರಿಶೀಲಿಸಿದ ನಂತರ ಅವ್ರು ಕೇಳ್ತಾರೆ, ಅನುದಾನ ಕೇಳದೇ ಇದ್ರು ನಾವು ಎಷ್ಟೊಂದು ಅನುದಾನಗಳನ್ನು ಕೊಟ್ಟಿದ್ದೀವಿ, ಅದನ್ನು ರಾಜ್ಯ ಸರ್ಕಾರ ಬಹಳಷ್ಟು ಅನುದಾನ ಈಗಾಗಲೇ ಕೊಟ್ಟಿದ್ದು ಇನ್ನೂ ಕರ್ನಾಟಕ ಸರ್ಕಾರ ಖರ್ಚು ಮಾಡಿಲ್ಲ ಅಂತ ಅಂಕಿ ಸಂಖ್ಯೆಗಳ ಸಮೇತ ಆನ್ ರೆಕಾರ್ಡ್ ದೇ ಆರ್ ಸ್ಪೀಕಿಂಗ್. ಎಷ್ಟು ಹೇಳ್ತೀನಿ, ಅವ್ರು ಹೇಳಿದ್ದನ್ನ ಹೇಳ್ತಾ ಇದ್ದೀನಿ. ನಾನು ಯಾವುದೋ ಒಬ್ಬ ವಕ್ತಾರನಾಗಿ ಹೇಳ್ತಾ ಇಲ್ಲ. ಇಲ್ಲಿ ಅವ್ರ ಬಾಯಿಗೆ ಬಂದಿದ್ದು ಹೇಳೋಗಿದ್ದಾರೆ. ಅಯ್ಯೋ
ದಯವಿಟ್ಟು ತಗೊಳ್ಳಿ, ದಯವಿಟ್ಟು ದುಡ್ಡು ತಗೊಳ್ಳಿ. ನೋಡಿ, ಏನಿದೆ ಅದನ್ನ ಕೊಡ್ತಾ ಇದ್ದೀನಿ. ಬಾಯಿ ಬಂದಂಗೆ ತಗೊಳ್ಳಿ. 1.5 ಲಕ್ಷ ಕೋಟಿ ನಿಮ್ಗೆ ಅಭಿವೃದ್ಧಿ ತಗೊಳ್ಳಿ ಇಂಟ್ರೆಸ್ಟ್ ಫ್ರೀ ಕೇಳ್ತಾ ಇದ್ದಾರೆ. ನೀವು ತಗೊಳ್ಳೋ ಯೋಗ್ಯತೆ ಇದೆ ಅಂದ್ರೆ ಅಭಿವೃದ್ಧಿ ವಿಚಾರ 15th ಕಮಿಷನ್ ಹೋಗಿ ಮಾತ್ರ ಯೋಗ್ಯತೆ ಇದೆ ನಿಮಗೆ, ಕೇಳೋ ಯೋಗ್ಯತೆ ಇದೆ ನಿಮಗೆ. ನೀವು ಬನ್ನಿ, ನೀವು ಎಷ್ಟು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಎಷ್ಟು ತಗೊಂಡಾಗ ಅನುದಾನ ಕೇಳಿದ್ರೆ ಹೇಳಿ ನೀವು. 15th ಕಮಿಷನ್ ಅಲ್ಲಿ ಎಷ್ಟು ತಗೊಂಡಿದ್ದೀರಾ ನೀವು? 16th ಕಮಿಷನ್ ಎಷ್ಟು ತಗೊಂಡಿದ್ದೀರಾ ಹೇಳಿ ನೀವು. ನೀವು ಕೇಂದ್ರ ಸರ್ಕಾರಕ್ಕೆ ಎಷ್ಟು ಅರ್ಜಿ ಕೊಟ್ಟಿದ್ದೀರಾ ಕೇಳಿ ನೀವು. 1.5 ಲಕ್ಷ ಕೋಟಿ ನಿಮಗೆ, 1.5 ಲಕ್ಷ ಕೋಟಿ ನೀವು, 1.5 ಲಕ್ಷ ಕೋಟಿ ನಿಮಗೆ ಹೇಳಿದ್ರ ಅಭಿವೃದ್ಧಿ ತಗೊಳ್ಳಿ. ಯೋಗ್ಯತೆ ಇಲ್ಲ ನಿಮಗೆ, ಇವರು ಹೋಗ್ಬಿಟ್ಟು ಯೋಗ್ಯತೆ ಇಲ್ಲ ನಿಮಗೆ. ಡಿಬೇಟ್ ನಡೆಯಕ್ಕೆ ಕೊಡ್ತಾ ಇಲ್ಲ, ಕಾಂಗ್ರೆಸ್ ವಕ್ತಾರರು ಡಿಬೇಟ್ ನಡೆಯಕ್ಕೆ ಕೊಡ್ತಾ ಇಲ್ಲ. ಈ ರಾಜ್ಯ ಜನ ನೋಡ್ಬೇಕು. ನೋಡಿ ರಿಷಿಕ್ ಅವರೇ, ನನಗೆ ಹೇಳಕ್ ಕೊಡ್ಲೇ ಇಲ್ಲ ಅವಕಾಶ ನೀವು. ಓಕೆ ಹೇಳಿ ಬೇಗ ಬೇಗ. ನನಗೆ ಹೇಳಕ್ ಕೊಡ್ಲೇ ಇಲ್ಲ. 2 ನಿಮಿಷ ಇದೆ, ಬೇಗ ಬೇಗ. ನಾನು ಇವತ್ತೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ನಮ್ಮ ಗ್ರಾಮೀಣದಾಗ ಒಂದು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರ, ಹೌದಾ? ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಏರಿಸಲಾರ್ದಂತ ಯಾವ್ದಾದ್ರೂ ಒಂದು ಬೆಲೆ ಐತಾ? ನಾನೀಗ ಕೇಳ್ತಾ ಇದ್ದೆ ನೋಡಿ. ಇನ್ನೊಂದು ಹಿಂದುಳಿದ ನಿಗಮ ಡಾಟಾ ಇಟ್ಕೊಂತೀನಿ. ಪೆಟ್ರೋಲ್ ಬೆಲೆ ಎಷ್ಟು ಇವತ್ತು? ಇನ್ಫ್ಲೇಷನ್ ಬೆಲೆ ಎಷ್ಟು ಇವತ್ತು? ನೀವು ಸ್ಟೇಟ್ ಗವರ್ಮೆಂಟ್ ಮಾತ್ರ ಏನಂತ ಗೊತ್ತಿಲ್ಲ ಬಿಡಿ ನೀವು. ನೀವು ಕೊಟ್ಟಿರೋ ಕೆಲಸ ಫಸ್ಟ್ ಮಾಡಿ, ನೀವು ಆಮೇಲೆ ಬೇರೆ ಮಾತಾಡ್ರಿ. ನೀವು ಸ್ಟೇಟ್ ಅಲ್ಲಿ ಫಸ್ಟ್ ನಿಮ್ಗೆ ಕೊಟ್ಟಿರೋ ಜವಾಬ್ದಾರಿ ಮಾಡಿ, ನೀವು ಆಮೇಲೆ ನೋಡೋಣ. ನೀವು ಮಾಡಿ ಸ್ಟೇಟ್ ಅಲ್ಲಿ ಬನ್ನಿ, ಚರ್ಚೆ ಮಾಡೋಣ. ನೀವು ಸ್ಟೇಟ್ ಅಲ್ಲಿ 2 ವರ್ಷ ಅಭಿವೃದ್ಧಿ ಮಾಡಿದ್ರೆ ಅಂತ ನಮ್ಗೆ ಗೊತ್ತು, ಚರ್ಚೆ ಮಾಡೋಣ. ಬನ್ನಿ, ಮೆಟ್ರೋ ಬಾಯ್ಕಾಟ್ ಮಾಡ್ತಾ ಇದ್ದಾರೆ, ಅದನ್ನ ರೆಡ್ಯೂಸ್ ಮಾಡಿ ಇಮಿಡಿಯೇಟ್ ಆಗಿ. ನೋಡಿ, ನಿಗಮವಾರು ಅನುದಾನ ಕೇಳಿಸ್ಕೊಳ್ಳೋ ಶಕ್ತಿ ಇಲ್ಲ ಅವ್ರಿಗೆ. ಸ್ಟೇಟ್ ಗವರ್ಮೆಂಟ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಮತ್ತೆ ಹಂಗಾರೆ ಡ್ರಾಮಾ ಮಾಡ್ತಾ ಇದ್ದೀರಾ ನೀವು? ಡ್ರಾಮಾ ಮಾಡ್ತಾ ಇದ್ದೀರಾ ನಿಮ್ಮ ಸಿಎಂ ಖಾತೆಯಲ್ಲಿ ಬರ್ಬಿಟ್ಟು ಡ್ರಾಮಾ ಮಾಡ್ತಾ ಇದ್ದೀರಾ ನೀವು? ಸ್ಟೇಟ್ ಗವರ್ಮೆಂಟ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಬರೀ ಸೆಂಟ್ರಲ್ ಗವರ್ಮೆಂಟ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಏನು ಮಾತಾಡ್ತಿದ್ದೀರಾ ನೀವು? ನೀವು ಫಸ್ಟ್ ಅಡ್ಮಿನಿಸ್ಟ್ರೇಷನ್ ಕಳ್ಕೊಳ್ಳಿ. ನೀವು ಫಸ್ಟ್ ಅಡ್ಮಿನಿಸ್ಟ್ರೇಷನ್ ಕಳ್ಕೊಳ್ಳಿ. ನೀವು ನಿಮಗೆ ಫಸ್ಟ್ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ರೇಷನ್ ಯಾವುದು ಅಂತ ಕಳ್ಕೊಳ್ಳಿ ನೀವು. ಇದು ಇಸ್ ನಾಟ್ ಪಾಸಿಬಲ್. ಹಂಚಿಕೆ ಮಾಡಿದ್ದು 100 ಕೋಟಿ, ಬಿಡುಗಡೆ ಆಗಿದ್ದು ಶೂನ್ಯ. ಒಕ್ಕಲಿಗ ಸಮುದಾಯದ ಅಭಿವೃದ್ಧಿ ನಿಗಮ ಬಿಡುಗಡೆ ಆಗಿದ್ದು 100, ಬಿಡುಗಡೆ ಇದು ಹಂಚಿಕೆ ಆಗಿದ್ದು 100 ಕೋಟಿ, ಬಿಡುಗಡೆ ಶೂನ್ಯ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ 60 ಕೋಟಿ, ಬಿಡುಗಡೆ ಶೂನ್ಯ. ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಹಂಚಿಕೆ 13 ಕೋಟಿ, ಬಿಡುಗಡೆ ಶೂನ್ಯ. ಉಪ್ಪಾರ ಅಭಿವೃದ್ಧಿ ನಿಗಮ 8 ಕೋಟಿ, ಬಿಡುಗಡೆ ಶೂನ್ಯ. ಈಡಿಗ ಬಿಲ್ಲೋ ಸಮುದಾಯ ಅಭಿವೃದ್ಧಿ ನಿಗಮ 10 ಕೋಟಿ, ಬಿಡುಗಡೆ ಶೂನ್ಯ. ಯಾವುದಾದ್ರೂ ಬಿಡುಗಡೆ ಆಗಿ ಅನುದಾನಗಳು ಎಲ್ಲೆಲ್ಲಿ ಹಂಚಿಕೆಗಳಾಗಿದೆ ಅದ್ರ ಬಗ್ಗೆ ಮಾತಾಡ್ರಿ ನೀವು. ಬರೀ ಎಲ್ಲಿ ಬಿಡುಗಡೆ ಆಗಿ ಎಲ್ಲಿ ಅನುದಾನ ಹಂಚಿಕೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತೀರಲ್ಲ. ಅಲ್ಲಲ್ಲ, ಅನುದಾನ ಬಿಡುಗಡೆ ಆಗಿ ಪೂರ್ಣ ಅನುದಾನ ವಿನಿಯೋಗ ಆಗಿದೆಯಲ್ಲ ಅದ್ರ ಬಗ್ಗೆ ಮಾತಾಡಿ ನೋಡೋಣ. ಅದ್ರ ಬಗ್ಗೆ ಮಾತಾಡಿ ನೋಡೋಣ. ಎಷ್ಟೋ ಸಣ್ಣ ಸಣ್ಣ ಸಮುದಾಯಗಳು, ಎಷ್ಟೋ OBC ಸಮುದಾಯಗಳು, ಎಷ್ಟೋ ST ಸಮುದಾಯಗಳು, ಎಷ್ಟೋ SC ನಿಗಮಗಳಿಗೆ ಅನುದಾನ ಕಿಯೋನಿಕ್ಸ್ ಗುತ್ತಿಗೆದಾರರು ದಯಾಮರಣ ಕೇಳ್ತಾ ಇದ್ದಾರೆ. ಕಿಯೋನಿಕ್ಸ್ ಅವರು ದಯಾಮರಣ ಕೇಳ್ತಾ ಇದ್ದಾರೆ. ಕೊಟ್ಬಿಡಿ ಪ್ರಶ್ನೆ
ರಾಜ್ಯದ ವಾಸ್ತವ ಬೊಮ್ಮಾಯಿ ಪರಿಸ್ಥಿತಿಯನ್ನ ಸರ್ಕಾರ ರಾಜ್ಯದಲ್ಲಿ ಈ ಹಿಂದೆ ಸಾಲ ಮಾಡಿ ತಿಳಿಸ್ಕೊಳ್ತಾ PWD ಇದ್ದಾರೆ. ಆದ್ರೆ ಕಾಂಗ್ರೆಸ್ ವಕ್ತಾರರು ಬಿಟ್ಟೋಯ್ತಲ್ಲ, ಡಿಬೇಟ್ ಯಾವ ಹಾಳು ಮಾಡ್ತಾ ಇದ್ದಾರೆ. ಸಣ್ಣ ನೀರಾವರಿ ಅದ್ರ ಬಗ್ಗೆ ಮಾತಾಡಿದಕ್ಕೆ ಹೇಳಿ. ಈ ಪ್ರಹಸನ ನೋಡಕ್ಕಲ್ಲ ಜನ ಓಟ್ ಹಾಕಿದ್ದು ಜನಪ್ರತಿನಿಧಿಗಳಂತ ಆಯ್ಕೆ ಮಾಡಿದ್ದು. ದೊಡ್ಡ ದೊಡ್ಡ ಪಕ್ಷಗಳು, ದೊಡ್ಡ ದೊಡ್ಡ ನಾಯಕರದ್ದು ಅದೇ ಹಣೆ ಬರಹ. ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲಿ ಬಂದ್ರೂ ಅದೇ. ಯಾರು ಕೂಡ ಸರಿಯಾದ ಅಂಕಿಅಂಶ ಕೊಡೋದಿಲ್ಲ, ಜನರ ಅಭಿವೃದ್ಧಿ ಅನ್ನೋದಾಗೋದಿಲ್ಲ. ಸೌತ್ ಇಂಡಿಯಾ ಅಂದರೆ ಸ್ಪೆಷಲಿ ಶ್ರೀಮಂತ ರಾಜ್ಯಗಳು ಅಂತಿದೆ. ಕೆಲವೊಂದು ಯೋಜನೆಗಳಿಂದ ಅಧೋಗತಿಗೆ ಹೋಗ್ತಾ ಇದೆ, ಬಡ ರಾಜ್ಯಗಳಾಗ್ತಿದ್ದಾವೆ. ಅದರಲ್ಲಿ ಕರ್ನಾಟಕ ಅತಿ ಹೆಚ್ಚು GST ಕೊಟ್ಟರು, ಅತಿ ಹೆಚ್ಚು ತೆರಿಗೆಗಳನ್ನು ಕೊಡ್ತಾ ಇದ್ರು ಕೂಡ ಸದ್ಯದ ಪರಿಸ್ಥಿತಿ ಆರ್ಥಿಕ ತಜ್ಞರ ಇನ್ಪುಟ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ, ಅಧೋಗತಿಗೆ ಹೋಗ್ತಾ ಇದೆ. ಮೇಡಮ್ ನೋಡಿ, ಇವತ್ತು ಈ ಯಾವುದು ರಾಜಕಾರಣಿಗಳಿಂದ ನೀವು ಅಣ್ಣಾ ಹಜಾರೆ ಮೋಸ ಮಾಡ್ಬಿಟ್ಟು ಅಣ್ಣಾ ಹಜಾರೆ ಬಂದ್ಬಿಟ್ಟು ಆಪ್ ಅವ್ರು ಭ್ರಷ್ಟಾಚಾರ ಮಾಡಿದೀರಾ ಅಂತ ಅಂದ್ಬಿಟ್ಟು ಮಗಕ್ಕೆ ಹೋಗಿತಾ ಇದಾರೆ. ಅದನ್ನ ಫಸ್ಟ್ ನೀವು ಸರಿಪಡ್ಕೊಳ್ರಿ. ನೀವು ಡೆಲ್ಲಿ ನಿಮ್ಮ CM ನಿಮ್ಮ DCM ನಿಮ್ಮ ಯೋಗ್ಯತೆಗೆ ಲಿಕ್ಕರ್ ಸ್ಕ್ಯಾಮ್ ಏನು ಹ್ಯಾಂಗ್ ಓವರ್ ಇದೆಯಲ್ಲ ಅದನ್ನ ಸರಿಪಡ್ಕೊಳ್ರಿ. ಪಾಪ ಅಣ್ಣಾ ಹಜಾರೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ರಲ್ರಿ ನೀವು ಮಾನವ ಮರ್ಯಾದೆ ತೆಗಿಯಕ್ಕೆ. ನೀವು ಯಾವ ಮಾನವ ಮರ್ಯಾದೆ ಇದೆ ನಿಮ್ಗೆ? ಆಮ್ ಆದ್ಮಿ ಅವ್ರಿಗೆ ಏನ್ರಿ ಇದೆ ನಿಮ್ಗೆ? ಶೀಶ್ ಮಹಲ್ ಅಂತ, ಶೀಶ್ ಮಹಲ್ ರನಲ್ಸ್ ಪೆನ್ ಇಟ್ಕೊಂಡು ಮಾಡಿದ್ದು ನಾಟಕಗಳು, ಮಾಡಿದ್ದು ಡ್ರಾಮಾ. ನಿಮ್ಗೆ ಪ್ಯಾರಾಗನ್ ಚಪ್ಪಲಿ ಹಾಕೊಂಡು ರನಲ್ಸ್ ಪೆನ್ ಇಟ್ಕೊಂಡು ಆಹಾ ಏನ್ ನಾಟಕ ಮಾಡ್ಬಿಟ್ರಿ ಡೆಲ್ಲಿ ಜನಕ್ಕೆ. ಡೆಲ್ಲಿ ಜನಕ್ಕೆ ಟೋಪಿ ಹಾಕ್ಬಿಟ್ರಿ ನೀವು. ಪಾಪ ಅಣ್ಣಾ ಹಜಾರೆ ಹೆಸರು ಹಾಳು ಮಾಡ್ಬಿಟ್ರಿ. ಅವ್ರು ಬಂದ್ಬಿಟ್ಟು ಹೇಳ್ತಾರೆ ಅಣ್ಣಾ ಹಜಾರೆ ಭ್ರಷ್ಟಾಚಾರ ಮಾಡಿದೀರಾ, ಯೋಗ್ಯತೆಗೆ ಭ್ರಷ್ಟಾಚಾರ ಮಾಡಿದ್ರೆ ಯೋಗ್ಯತೆ ಇದೆಯಾ? ಪಾಪ ಅಣ್ಣಾ ಹಜಾರೆ ಮಾನವೀಯತೆ ಅವ್ರ ಮುಖ ಮಾನವೀಯತೆ ಇದೆಯಾ ನಿಮ್ಗೆ? ಮಾನವೀಯತೆ ಇದೆಯಾ? ಹೋಗಿ ಪಾಪ ದೇಶನ ಹಾಳು ಮಾಡಕ್ಕೆ ಅರ್ಥ ಫಸ್ಟ್ ತಂದಿದ್ಯಾರು? ಆಫರ್ ತಂದಿದ್ದು ಫಸ್ಟ್ ನಮ್ಮ ಕುಮಾರಣ್ಣನಿಗೆ ಕೇಳ್ತಾರೆ. ನಿಮ್ ಯೋಗ್ಯತೆಗೆ ಈ 30,000 ರೈತ ಸಾಲ ಮನ್ನಾ ಮಾಡಿರುವಂತದ್ದು ಕುಮಾರಣ್ಣನವರು. ಅವ್ರ ಯೋಗ್ಯತೆಗೆ ಏನಂತ ಕೇಳ್ತಾ ಇದ್ದಾರೆ ನೀವು? ಸೆಂಟ್ರಲ್ ಗೌರ್ಮೆಂಟ್ ಬೇರೆ ಅವ್ರ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮ್ಮ ಯೋಗ್ಯತೆಗೆ ನಿಮ್ಗೆ ಕುಮಾರಣ್ಣ ಮಾಡಿದ್ರೆ 30,000 ಕೋಟಿ ರೈತ ಸಾಲ ಮನ್ನಾ ಮಾಡಿದ್ದಾರೆ. ನಿಮ್ಮ ಯೋಗ್ಯತೆಗೆ ಒಂದು ಗ್ಯಾರಂಟಿ ಅನುಷ್ಠಾನ ಮಾಡಕ್ಕಾಗ್ತಾ ಇಲ್ಲ ನಿಮ್ ಕೈಲಿ. ನೀವು ಏನ್ ಮಾಡ್ತಾರೆ? 130 ಜನ ಇಟ್ಕೊಂಡ್ಬಿಟ್ರೆ ನಿಮ್ ಯೋಗ್ಯತೆಗೆ ಕಾಂಗ್ರೆಸ್ ಅವರು 130 ಇಟ್ಕೊಂಡ್ಬಿಟ್ಟು ಒಂದು ಗ್ಯಾರಂಟಿ ಅನುಷ್ಠಾನ ಮಾಡೋ ಯೋಗ್ಯತೆ ಇಲ್ಲ. ದೊಡ್ಡ ದೊಡ್ಡ ನಾಯಕರು ಓಪನ್ ಸ್ಟೇಟ್ಮೆಂಟ್ಗಳನ್ನ ದೊಡ್ಡದಾಗಿ ಕೊಡ್ತಿದ್ದಾರೆ. ಇಲ್ಲಿ ವಕ್ತಾರರು ಅಂತ ಬಂದಿದ್ದಾರೆ, ಇವರಿಂದಾದ್ರೂ ಒಂದು ಮಾಹಿತಿ ಸಿಗುತ್ತೆ. ಆಂತರಿಕ ಸಮಸ್ಯೆಗಳನ್ನ ಆದಷ್ಟು ಬೇಗ ಬಗೆಹರಿಸ್ಕೊಳ್ತಾರೆ. ಜನಸಾಮಾನ್ಯರು, ಮತದಾರ ಪ್ರಭುಗಳು, ಆಯ್ಕೆ ಮಾಡಿರುವಂಥ ಜನಪ್ರತಿನಿಧಿಗಳು ಆಸೆ ಆಮಿಷಗಳಿಗೆ ಒಳಗಾಗ್ಬಿಟ್ಟು ಅಧಿಕಾರ ದಾಹದಲ್ಲಿ ಇರುವಂಥ ಸಂದರ್ಭದಲ್ಲಿ ಏನಾದರೂ ಬದಲಾವಣೆಗಳಾಗುತ್ತೆ ಅಂದರೆ ನೋ, ಸದ್ಯಕ್ಕಂತೂ ಯಾವುದೇ ರೀತಿಯ ಬೆಳವಣಿಗೆಗಳು ನಡೀತಾ ಇಲ್ಲ. ಹಾಗಾಗಿ ಜನಪ್ರತಿನಿಧಿಗಳು, ನಾಯಕರು, ಪಕ್ಷಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಇದರ ಬಗ್ಗೆ ಯೋಚನೆ ಮಾಡಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.